ನಮಗೆ ಗೊತ್ತಿರುವಂತಹ ಸತ್ಯವೇದ ಭಾಗ ಒಂದು ಸಮುವೇಲ ಪುಸ್ತಕ, ಬಹಳ ಚಿರಪರಿಚಿತವಾಗಿರುವಂತ ಒಂದು ವಾಕ್ಯ, 15ನೇ ಅಧ್ಯಾಯದ 22, 23ನೇ ವಾಕ್ಯವನ್ನ ನಾವು ಓದಿಕೊಳ್ಳೋಣ. ಮೆಚ್ಚುತ್ತಾನೋ ಮೆಚ್ಚುವುದಕ್ಕಿಂತ ಮಾತು ಕೇಳುವುದು ಉತ್ತಮವಾಗಿದೆ. ನಗರಗಳ ಕೊಂಬಿಗಿಂತ ಶ್ರೇಷ್ಠವು ವಿಶೇಷವಾಗಿದೆ. ಅವಿದ್ಯತ್ವವು ಮಂತ್ರತಂತ್ರಗಳಷ್ಟೇ ಕೆಟ್ಟದಾಗಿರುವುದು. ಕೆಟ್ಟವು ವಿದ್ಯಾಭಕ್ತಿಗೂ ವಿಗ್ರಹಾರಾಧನೆಗೂ ಸಮಾನವಾಗಿರುವುದು. ನೀನು ಯೆಹೋವನ ಮಾತನ್ನು ತಳ್ಳಿಬಿಟ್ಟಿದ್ದರಿಂದ ಆತನು ನಿನ್ನನ್ನು ಅರಸುತನದಿಂದ ಸಾಕು. ಹಲ್ಲೆಲೂಯಾ, ದೇವರಿಗೆ ಮಹಿಮೆ ಉಂಟಾಗ್ಲಿ. ಅನೇಕ ದೇವ ಜನರು, ನಾನು ಅವಾಗಲೇ ಹೇಳಿದ ಹಾಗೆ, ಆಶೀರ್ವಾದದ ಪ್ರವಾದನೆಯನ್ನ ಹೇಳುವಾಗ ಬಹಳ ಸಂತೋಷವಾಗಿ ಸ್ವೀಕರಿಸಿಕೊಳ್ತಾರೆ. ಆದ್ರೆ ಖಂಡಿಸುವಂತದ್ದು, ಗದರಿಸುವಂತದ್ದು, ಎಚ್ಚರಿಸುವಂತದ್ದು ಇರುವುದಾದ್ರೆ ಅನೇಕರು ಏನ್ ಮಾಡ್ತಾರೆ, ಅದನ್ನ ಸ್ವೀಕರಿಸಿಕೊಳ್ಳೋದಿಲ್ಲ. ಆ ಮೈಂಡ್ ಅಲ್ಲಿ ಹೆಂಗ್ ಬಂದ್ ಬಿಡ್ತೈತೆ ಅಂದ್ರೆ, ನಾವು ಅವ್ರು ಹೇಳಿದ್ದನ್ನೇ ಕೇಳ್ಬೇಕಾ ಅನ್ನೋ. ಇಲ್ಲಿ ಸೌಲನು ಒಂದು ಬೆನ್ಯಾಮಿನ್ ಕುಲದಲ್ಲಿರುವಂತ ಒಬ್ಬ ಮಹಾಪುರುಷನಿವನಾಗಿದ್ದಾನೆ. ಬಹಳ ದಷ್ಟು ಪುಷ್ಟ ಆಗಿರುವಂತ ವ್ಯಕ್ತಿ, ಬಹಳ ಏನಂದ್ರೆ ಇಸ್ರಾಯೇಲರ ಮಧ್ಯದಲ್ಲಿ ಎತ್ತರವಾಗಿರುವಂತ ವ್ಯಕ್ತಿ. ಅವನನ್ನ ದೇವರು ಕರೆದು ಅರಸನನ್ನಾಗಿ ಮಾಡ್ತಾ ಇದ್ದಾರೆ. ಅವನ್ ಬಂದಿದ್ದೇನಕ್ಕೆ, ಅವನ ತಂದೆಯ ಕತ್ತೆಗಳೇನಾಗಿದ್ದು ಅಂದ್ರೆ ಕಳೆದು ಹೋಗಿದ್ದವು. ಕತ್ತೆನ ಹುಡ್ಕೊಂಡು ಬಂದವನನ್ನ ದೇವರು ಏನ್ ಮಾಡ್ತಾ ಇದ್ದಾರೆ, ಅರಸನನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಈ ಅರಸನು ದೇವರ ಮಾತನ್ನ ಕೇಳ್ತಾ ಇಲ್ಲ. ಹಲ್ಲೆಲೂಯಾ, ದೇವರ ಮಾತನ್ನ ಕೇಳ್ತಾ ಇಲ್ಲ. ಇವತ್ತು ಅನೇಕರು ಬೇರೆ ಬೇರೆ ಯೋಜನೆಗಳನ್ನ ಕೇಳ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೇವೆ. ದೇವರು ಅನೇಕ ವಿಧವಾಗಿ ಮಾತನಾಡುವಂತ ದೇವರಾಗಿದ್ದಾನೆ. ಅಂದ್ರೆ ಮಾತನಾಡುವಾಗ, ದೇವರು ಮಾತನಾಡುವಾಗ ಒಳ್ಳೆಯದನ್ನ ಸ್ವೀಕರಿಸಿಕೊಳ್ಳುತ್ತೇವೆ. ನಾವು ದೇವರು ಗದರಿಸಿ, ಎಚ್ಚರಿಸಿ, ಖಂಡಿಸಿ ಹೇಳುವಾಗ ಅದನ್ನ ಸ್ವೀಕರಿಸಿಕೊಳ್ಳದೆ ಏನಾಗ್ತೀವಿ, ಅವಿಧೇಯರಾಗ್ತೀವಿ. ನಿಮ್ಮೆಲ್ಲರಿಗೆ ಗೊತ್ತು, ಈತನು ಕತ್ತೆಯನ್ನ ಹುಡುಕಾಡ್ತಾ ಬಂದಿರುವಂತ ವ್ಯಕ್ತಿಯನ್ನ ಕರೆದು ಅಭಿಷೇಕ ಮಾಡಿ ಆತ್ಮನ ಬಲದಿಂದ ತುಂಬಿಸಿ ಅವನು ಕೂಡ ಏನ್ ಮಾಡ್ತಾನೆ, ಪ್ರವಾದಿಗಳಲ್ಲಿ ಒಬ್ಬನಾಗ್ತಾನ್ರಿ. ಹಲ್ಲೆಲೂಯಾ. ಯಾಕಂದ್ರೆ ದೇವರ ಉದ್ದೇಶ, ದೇವರ ಅಭಿಷೇಕ ಅವನ ಮೇಲೆ ಬಂದ್ರೆ ಅವನು ಯಾವುದಕ್ಕೂ ಕಡಿಮೆಯಾಗಿರುವುದಿಲ್ಲ, ಅವನು ಎಲ್ಲದಕ್ಕೂ ಮೇಲಿನವನಾಗಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇವನ ಮೇಲೆ ಅಭಿಷೇಕ ಇಲ್ಲದೆ ಇರುವಾಗ ಇವನು ದೇವರ ಏನಂದ್ರೆ ಸೇವಕನ ಒಂದು ಕಣ್ಣಿಗೆ ಬೀಳ್ತಾನೆ. ಅವರನ್ನ ನೋಡ್ಬೇಕಂತೇಳಿ ಬರ್ತಾನೆ. ಹುಡುಕಾಡ್ತಾ ಬಂದಿರುವಂತ ಕೊನೆ ಅವಕಾಶ, ದೇವರ ಸೇವಕನನ್ನ ನೋಡ್ಬೇಕಂತೇಳಿ ಹೋಗ್ತಾನೆ. ಆದ್ರೆ ದೇವರ ಸೇವಕನಿಗೆ ದೇವರ ಹೇಳ್ತಾರೆ, ಅವನು ಬರೋ ಹಿಂದಿನ ದಿನದಲ್ಲೇ ಅವನಿಗೆ ದೇವರ ಆಲೋಚನೆ ಕೊಟ್ಟಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನೀವು ಇಲ್ಲಿ ಬಂದಿದ್ದೀರಾ, ಇದು ನಿಮ್ಮ ಆಲೋಚನೆ ಅಲ್ಲ. ನೀವು ಈ ಸಭೆಗೆ ಸದಸ್ಯರಾಗುವುದಕ್ಕಿಂತ ಮುಂಚಿತವಾಗಿ ದೇವರು ನಿಮ್ಮನ್ನ ಇಲ್ಲೇ ಸೇರಿಸ್ಬೇಕಂತೇಳಿ ಉದ್ದೇಶ ಪೂರ್ವಕವಾಗಿ ನಿಮ್ಮನ್ನ ಕರೆ ತಂದಿದ್ದಾನೆ. ಹಲ್ಲೆಲೂಯಾ. ನಿಮ್ಮನ್ನ ಅಭಿಷೇಕ ಮಾಡಿದ್ದಾನೆ, ನಿಮ್ಮನ್ನ ಆತ್ಮನ ವರಗಳಿಂದ ತುಂಬಿದ್ದಾನೆ, ನಿಮ್ಮನ್ನ ಪವಿತ್ರಾತ್ಮನ ಫಲಗಳಿಂದ ತುಂಬಿದ್ದಾನೆ. ಆದ್ರೆ ನೀನು ಎಷ್ಟರ ಮಟ್ಟಿಗೆ ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ, ದೇವರ ಆಲೋಚನೆಗೆ ವಿಧೇಯನಾಗಿ ನಡೀತಾ ಇದೆಯಾ ಸಭೆ? ಅರಸುತನ ಬಂತು, ಆದ್ರೆ ಆ ಅರಸುತನ ಬಂದಾಗ ಇನ್ನು ನಾನ್ ಮಾಡಿದ್ದೇ ರಾಜ್ಯಭಾರ ಅನ್ನೋ ರೀತಿಯಲ್ಲಿ ಸೌಲನಿಗೆ ಆಲೋಚನೆ ಬಂತು. ದೇವರ ಮಾತನ್ನ ಕೇಳಲಿಲ್ಲ. ದೇವರು ಹೇಳಿದ್ರು, ಅಲ್ಲಿ ಅಮಾಲೇಕ್ಯರೊಡನೆ ನೀನ್ ಯುದ್ಧಕ್ಕೆ ಹೋಗಿ ಏನ್ ಮಾಡ್ಬೇಕು, ಅಲ್ಲಿ ಒಂದನ್ನು ಉಳಿಸದಂತೆ ಎಲ್ಲವನ್ನ ನಾಶ ಮಾಡಿ ಬರ್ಬೇಕೆಂಬುದಾಗಿ ಹೇಳುವಾಗ ಇವನು ದೇವರ ಮಾತನ್ನ ಕೇಳದೆ ತನಗೆ ಬೇಕಾಗಿರುವಂತದ್ದು, ದಷ್ಟು ಪುಷ್ಟವಾಗಿರುವಂತದ್ದು. ಇವತ್ತು ಅನೇಕರ ಹಂಗೇರಿ, ದೇವ್ರು ಏನ್ ಹೇಳ್ತಾನೋ ಅದ್ ಬೇಕಾಗಿಲ್ಲ, ನನಗ್ ಮಾತ್ರ ನನ್ನ ಕಣ್ಣಿಗೆ ಸರಿ ಕಾಣೋದ್ ಬೇಕು, ನನಗೆ ಒಪ್ಪುವಂತದ್ ಬೇಕು, ನನಗೆ ಮೆಚ್ಚುಗೆಯಾಗಿರುವಂತದ್ ಬೇಕು, ನನ್ನ ಇಷ್ಟ ನೆರವೇರ್ಬೇಕು ಅನ್ನೋ ರೀತಿಯಲ್ಲೇ ಅನೇಕರು ಇವತ್ತು ಜೀವಿಸ್ತಾ ಇದ್ದಾರೆ. ಸೌಲನು ಕೂಡ ಹಾಗೆ ಮಾಡ್ದ.
ಕೆಲವೊಂದು ಕೊಬ್ಬಿದಂತ ಕರುಗಳನ್ನ ತಂದು ತನ್ನ ಕೊಟ್ಟಿಗೆಯಲ್ಲಿ ಕಟ್ಟಿಕೊಂಡಿದ್ದ. ಆದ್ರೆ ದೇವರು ಸಮುವೇಲನಿಗೆ ಹೇಳ್ತಾರೆ, ಅವನನ್ನ ಅರಸನನ್ನಾಗಿ ಮಾಡಿದ್ದಕ್ಕೆ ನಾನು ಪಶ್ಚಾತ್ತಾಪ ಪಡ್ತಾ ಇದ್ದೇನೆ. ಹಲ್ಲೆಲೂಯಾ. ಇವತ್ತು ನಿನ್ನನ್ನ ಕರೆದು ಅಭಿಷೇಕಿಸಿ ಸಭೆಯಲ್ಲಿ ತಂದು ನಿಲ್ಲಿಸಿದ್ದಕ್ಕೆ ಪವಿತ್ರಾತ್ಮನಿಗೆ ಪಶ್ಚಾತ್ತಾಪ ಪಡುವ ರೀತಿಯಲ್ಲಿ ನೀನ್ ಜೀವಿಸ್ಬೇಡ, ನೀನು ಆಲೋಚನೆ ಮಾಡ್ಕೊಳ್ಬೇಡ. ನೀನ್ ಆ ಒಂದು ಮಾರ್ಗದಲ್ಲಿ ನಡೆಯದೆ ದೇವರಾತ್ಮನು ನಿನಗೆ ಏನ್ ಹೇಳ್ತಾನೋ ಅದಕ್ಕೆ ನೀನು ನೇರವಾಗಿ ನಡೆಯುವುದಾದ್ರೆ ಖಂಡಿತವಾಗ್ಲು ಆತನು ನಿನಗೆ ಬೋಧಿಸ್ತಾನೆ, ಆತನು ನಿನಗೆ ಮಾರ್ಗಗಳನ್ನ ತೆರಿತಾನೆ. ಆತನು ನಿನ್ನ ಜೀವಿತದಲ್ಲಿ ನೀನು ಕಾಣದೆ ಇರುವಂತ ಅದ್ಭುತಗಳನ್ನ ನೋಡ್ಲಿಕ್ಕಾಗುವಂತೆ, ನೀನು ನೋಡದೆ ಇರುವಂತ, ನಿನ್ನ ಸಂತತಿ ಅನುಭವಿಸದೆ ಇರುವಂತ ಆಶೀರ್ವಾದಗಳನ್ನ, ಹಿಂದೆ ನೋಡಿರುವಂತ ಆಶೀರ್ವಾದಗಳನ್ನ, ಅದು ನೋಡದೆ ಇರುವಂತ ಕೆಲವೊಂದು ಆಶೀರ್ವಾದಗಳನ್ನ ನೋಡ್ಲಿಕ್ಕೆ ದೇವರು ನಿನಗೆ ಸಹಾಯ ಮಾಡುವಂತವನಾಗಿದ್ದಾನೆ. ಹಲ್ಲೆಲೂಯಾ. ಅಷ್ಟೇ, ಆ ಒಂದೇ ಮಾತಿನಿಂದ, ಒಂದೇ ಅಭಿದೇತೆಯಿಂದ ಸೌಲನನ್ನ ದೇವರು ಅರಸುತನದಿಂದ ತೆಗೆದುಬಿಡ್ತಾ ಇದ್ದಾರೆ. ನಾವು ಹಳೆ ಒಡಂಬಡಿಕೆಯಲ್ಲಿ ಬಹಳ ಜನರ ಬಗ್ಗೆ ನೋಡ್ತೀವಿ. ಒಳ್ಳೆ ಸೇವಕ, ಒಳ್ಳೆಯ ಪ್ರವಾದಿ ಸಮುವೇಲನು, ಅವನ ಕಾಲದಲ್ಲಿ ನಡೆದಂತ ಘಟನೆ. ಇನ್ನು ನಾವು 2 ಅರಸುಗಳ ಪುಸ್ತಕ 26ನೇ ಅಧ್ಯಾಯಕ್ಕೆ ಬರುವಾಗ ಅಲ್ಲಿ ಕೂಡ ಒಬ್ಬ ಅರಸನಿದ್ದಾನ್ರಿ, ಉಜ್ಜೀಯನು ಎಂಬುದಾಗಿ. ಇವನು ಕೂಡ 16 ವರ್ಷದವನಿರುವಾಗ ಪಟ್ಟಕ್ಕೆ ಬರ್ತಾನ್ರಿ, ಅರಸುತನಕ್ಕೆ ಬರ್ತಾನ್ರಿ, ರಾಜನಾಗ್ತಾನ್ರಿ. ಅವನು 16ನೇ ವಯಸ್ಸಿನಲ್ಲಿ ಇದ್ದಾಗಲೇ ದೇವರು ಅವನನ್ನ ಅರಸನನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ಅವನು ಅರಸನಾದಾಗ, ಚಿಕ್ಕವನಾಗಿರುವಾಗ ಪ್ರತಿಯೊಂದೊಂದನ್ನ ದೇವರನ್ನ ಕೇಳಿ, ದೇವರ ಸೇವಕನಾದಂತ ಅವನ ಕಾಲದಲ್ಲಿ ಇದ್ದಂತ ಪ್ರವಾದಿ ಯೆಶಾಯನ ಆಲೋಚನೆಗಳನ್ನ ಕೇಳಿ ಮುಂದೆ ನಡೀತಾ ಇರ್ತಾನೆ. ಎಲ್ಲಿವರೆಗೆ ಅಂದ್ರೆ ತನ್ನ ದೇಶವನ್ನ, ಕೋಟೆಗಳನ್ನ ಕಟ್ಟಿ ಕೋಟೆಯನ್ನ ಭದ್ರಪಡಿಸಿಕೊಳ್ಳುವ ತನಕ ದೇವರ ಮಾತನ್ನ, ಪವಿತ್ರಾತ್ಮನ ಆಲೋಚನೆಗಳನ್ನ, ದೇವರ ಸೇವಕನ ಆಲೋಚನೆಗೆ ಒಳಗಾಗಿ ಅವನು ಜೀವಿಸ್ತಾನೆ. ಅಂದ್ರೆ ಯಾವಾಗ ತನ್ನ ಕೋಟೆಯನ್ನ ಭದ್ರಪಡಿಸಿಕೊಳ್ತಾನೋ ಅವಾಗ ಯೋಚನೆ ಮಾಡ್ಕೊಳ್ತಾನೆ, ಇನ್ಯಾಕ್ ನನಗೆ ದೇವರು ಬೇಕು, ಇನ್ಯಾಕ್ ನನಗೆ ದೇವರ ಸೇವಕರ ಆಲೋಚನೆಗಳು ಬೇಕು, ಇನ್ಯಾಕ್ ನನಗೆ ದೇವರ ಮಕ್ಕಳೊಟ್ಟಿಗೆ ಅನ್ಯೋನ್ಯತೆ ಬೇಕು. ನಾನ್ ರಾಜನಲ್ವಾ, ಅವಾಗ ಚಿಕ್ಕವನಾಗಿದ್ದೆ, ಇವಾಗ ದೊಡ್ಡವನಾಗಿದ್ದೀನಿ, ಇವಾಗ ಬೆಳೆದಿದ್ದೀನಿ, ಇವಾಗ ನನ್ನ ಸುತ್ತಲೂ ಒಂದು ಕೋಟೆಯನ್ನ ಕಟ್ಕೊಂಡಿದ್ದೇನೆ. ಈ ಕೋಟೆಯನ್ನ ಭೇದಿಸಿ ಯಾವನಾದ್ರೂ ಹೊರಗೆ ಬರ್ಬೇಕಂದ್ರೆ ಅವನ ಕೈಯಿಂದ ಆಗೋದಿಲ್ಲ. ಯಾಕಂದ್ರೆ ಅಷ್ಟು ದೊಡ್ಡದಾದ ಕೋಟೆಯನ್ನ ನಾನು ಕಟ್ಕೊಂಡಿದ್ದೇನೆ ಅನ್ನುವಂತ ಹೆಮ್ಮೆ ಕೊಂಡು ಅವನ ಆಲೋಚನೆ ಮಾಡ್ಕೊಳ್ತಾನೆ, ಇದೆಲ್ಲವೂ ನನ್ನಿಂದಲೇ ಆಯ್ತು. ಆಮೇಲೆ ಅಲ್ಲಿ ಕೆಳಗಡೆ ಒಂದು ವಾಕ್ಯ ಹೇಳುತ್ತೆ, ಬಹಳ ಸ್ಪಷ್ಟವಾಗಿ ಅಲ್ಲಿ ನಾವು ನೋಡುತ್ತೇವೆ, ಒಬ್ಬನು ಬಲಿಷ್ಠನಾದ ಮೇಲೆ ಏನಾಗ್ತಾನಂದ್ರೆ ಅವನು ಗರ್ವಿಷ್ಠನಾಗ್ತಾನಂತೆ. 2 ಪೂರ್ವಕಾಲ ವೃತ್ತಾಂತ 26:15 ಅಲ್ಲಿ ನಾನು ಓದ್ತೀನಿ, ಕೇಳಿಸ್ಕೊಡ್ರಿ. ಕೆಳಗಡೆ 2ನೇ ಭಾಗವನ್ನ ನಾನು ಓದ್ತೀನಿ. ಅವನು ಬಲಿಷ್ಠನಾಗುವವರೆಗೂ ಏನ್ ಮಾಡ್ತಾನಂದ್ರೆ ಆಶ್ಚರ್ಯಕರವಾದ ಸಹಾಯವನ್ನ ಹೊಂದಿದನು. ಅವನ ಕೀರ್ತಿ ಏನಾಯ್ತಂದ್ರೆ ದೂರದವರೆಗೆ ಹಬ್ಬಿತ. ಅದು ಹಬ್ಬಿದ ನಂತರ ಅವನು ಏನ್ ಮಾಡ್ತಾನೆ ಇದ್ದಾನಂತ್ರಿ, ಗರ್ವಿಷ್ಠನಾಗ್ತಾ ಇದ್ದಾನಂತ್ರಿ. ಗರ್ವ ಅಂದ್ರೆ ನಾನೇ ಮಾಡ್ದೆ, ನನ್ನಿಂದಾನೇ ಆಯ್ತು, ನಾನಿಲ್ದೆ ಏನೂ ಆಗ್ತಾ ಇರ್ಲಿಲ್ಲ ಅನ್ನುವಂತ ಯೋಚನೆ ಅದು ಬಂದು ಅವನು ಇನ್ನೊಂದು ಕೆಲಸ ಮಾಡ್ತಾ ಇದ್ದಾನೆ. ದೇವಾಲಯದೊಳಗಡೆ ಹೋಗಿ ದೇವರಿಗೆ ಧೂಪವನ್ನ ಅರ್ಪಿಸ್ಲಿಕ್ಕೆ ಯೋಚನೆ ಮಾಡ್ತಾ ಇದ್ದಾನೆ. ಇದು ಯಾಜಕ ಎದಕ್ ಬೇಕು ನನಗೆ, ಸೇವಕ ಏನಕ್ ಬೇಕು ನನಗೆ, ನಾನೇ ಎಲ್ಲ ಮಾಡ್ತೀನಿ ಯಾಕೆಂದ್ರೆ ನಾನ್ ರಾಜನಲ್ವಾ ಅನ್ಕೊಂಡು ಹೋದ ಅಷ್ಟೇ. ಆ ಒಂದು ಪ್ಯಾಸೇಜ್ ಅನ್ನ ನೀವು ಪೂರ್ತಿಯಾಗಿ ಓದಿ ನೋಡಿ. ಅನ್ಕೊಳ್ಳುವಷ್ಟರಲ್ಲೇ ಅವನ ಹಣೆಯ ಮೇಲೆ ಒಂದು ಮಚ್ಚೆ ಬಂತಂದ್ರೆ ಕುಷ್ಠ ರೋಗ ಅವನನ್ನ ಹಿಡಿಯಿತು. ಸಾಯುವವರೆಗೂ ಕುಷ್ಠ ಅವನನ್ನ ಬಿಟ್ಟು ಹೋಗ್ಲಿಲ್ಲ ಅಂದ್ರೆ. ಯಾಕೆ ಗೊತ್ತ್ರಿ, ದೇವರಿಗೆ ಯಾರಿಗೇನ್ ಮಾಡ್ಬೇಕು ಅದನ್ನ ಮಾಡ್ಬೇಕು, ಮಾಡಬಾರ್ದನ್ನ ಮಾಡುವುದಾದ್ರೆ ಅವನ ಜೀವಿತದಲ್ಲಿ ಇರುವಂತ ಎಲ್ಲ ಆಶೀರ್ವಾದಗಳನ್ನ ಅವನು ಕಳೆದುಕೊಂಡು ಬಿಡ್ತಾನೆ. ಮನುಷ್ಯ
ಅನೇಕ ವಿಷಯಗಳಲ್ಲಿ ನಾವು ನೋಡುತ್ತೇವೆ. ಯಾಕೋಬನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಅಲ್ಲಿ ಕೂಡ ಯಾಕೋಬನು ಹೇಳ್ತಾನೆ ಏನಂದ್ರೆ, ದೇವರು ದೀನರಿಗೆ ಕೃಪೆ ತೋರಿಸ್ತಾನೆ, ಅಹಂಕಾರಿಗಳನ್ನ ದೇವ್ರು ಏನ್ ಮಾಡ್ತಾನೆ, ಎದುರಿಸ್ತಾನೆ. ಗೊತ್ತಲ್ವಾ ವಾಕ್ಯ? ಅಹಂಕಾರಿಗಳನ್ನ ಏನ್ ಮಾಡ್ತಾನಂತ್ರಿ, ಎದುರಿಸ್ತಾನೆ. ನಾನೇ ಅಂತೇಳಿ ಯಾವ ಮನುಷ್ಯನೊಟ್ಟಿಗೆ ಬರುತ್ತೋ ಅವನಿಗೆ ಎದುರಾಗಿ ಬೇರೆ ಯಾರೋ ಪಕ್ಕದ ಮನೆಯವ್ರು ನಿಂತ್ಕೊಳ್ಳೋದಲ್ಲ, ಪಕ್ಕದ ಊರವ್ರು ನಿಂತ್ಕೊಳ್ಳೋದಲ್ಲ, ದೇವರೇ ಅವನಿಗೆ ಎದುರಾಗಿ ನಿಂತ್ಕೊಳ್ತಾನೆ. ಅದಕ್ಕೆ ಸಮುವೇಲನ ಪುಸ್ತಕದಲ್ಲಿ ನಾವು ನೋಡ್ತೇವೆ, ಮನುಷ್ಯನಿಗೆ ತಪ್ಪು ಮಾಡಿದ್ರೆ ದೇವರ ಮಧ್ಯಸ್ಥಿಕೆಯನ್ನ ವಹಿಸ್ತಾನೆ, ಆದ್ರೆ ಮನುಷ್ಯ ದೇವರಿಗೆ ತಪ್ಪು ಮಾಡಿದ್ರೆ ಮಧ್ಯಸ್ಥಿಕೆಯನ್ನ ವಹಿಸುವವರು ಯಾರು ಎಂಬುದಾಗಿದೆ. ಹಲ್ಲೆಲೂಯಾ. ಅದಕ್ಕೆ ಪ್ರಿಯ ದೇವ ಜನರೇ, ಅವತ್ತು ಉಜ್ಜಿಯನ ಕಾಲದಲ್ಲಿ ಅವನು ಚಿಕ್ಕವನಿದ್ದಾಗಿನಿಂದಲೂ ದೇವರಾತ್ಮನ ಪ್ರೇರಣೆಯಿಂದ, ದೇವರ ಆತ್ಮನ ಆಲೋಚನೆಗಳಿಂದ ಏನಾದ, ಅವನು ಬೆಳೆದ, ಬಲಿಷ್ಠನಾದ ನಂತರ ಅವನು ಏನಾಗ್ತಾ ಇದ್ದಾನೆ, ಗರ್ವಿಷ್ಠನಾಗ್ತಾ ಇದ್ದಾನೆ. ಅಂದ್ರೆ ದೇವರನ್ನ ಮರೆತು ಬಿಡ್ತಾ ಇದ್ದಾನೆ. ಇವತ್ತು ಅನೇಕರನ್ನ ನಾವು ನೋಡ್ತೀವಿ. ನಿಮ್ಮ ಆತ್ಮಿಕ ಜೀವಿತವನ್ನ ನೀವು ಏನ್ ಮಾಡ್ರಿ, ಒಂದು ಸಾರಿ ಪರೀಕ್ಷಿಸಿಕೊಳ್ಳ್ರಿ. ಮೊದಲು ಯೇಸು ಸ್ವಾಮಿಯನ್ನ ನಂಬಿದಾಗ ಇರುವಂತ ವೈರಾಗ್ಯ ಇವತ್ತೈತ? ಮೊದಲು ಯೇಸು ಸ್ವಾಮಿನ ನಂಬಿದಾಗ ಇರುವಂತ ಭಯ ಈಗ ಐತ? ಮೊದಲು ಯೇಸು ಸ್ವಾಮಿನ ನಂಬುವಾಗ ಇರುವಂತ ಭಕ್ತಿ ಈಗ ಐತ? ಅವತ್ತೇನು ದೇವರ ಬಗ್ಗೆ ಗೊತ್ತಿರ್ಲಿಲ್ಲ, ಆದ್ರೂ ಮುಂದೆ ಸ್ಟೇಜ್ ಮೇಲೆ ನಿಲ್ಲಿಕ್ ಏನಾಗ್ತಾ ಇದ್ದು ರೀ, ಕೈಕಾಲುಗಳು ನಡುಗ್ತಾ ಇದ್ವು. ಅಷ್ಟು ಭಯ. ಯಾಕೆ ಗೊತ್ತ್ರಿ? ಅವತ್ತಿರುವಂತ ಭಯ ದೇವರ ಭಯ ಆಗಿತ್ತು. ಇವತ್ತು ಅನೇಕರಿಗೆ ಆ ದೇವರ ಭಯ ಇಲ್ಲ ಆಗಿದೆ. ಅವ್ರಿಗಿರುವಂತ ಒಂದು ಆಲೋಚನೆಗಳು ಏನಂದ್ರೆ, ನಾನ್ ನಡೆಸುತ್ತೇನೆ, ನನ್ನೊಳಗಡೆ ದೇವರ ಕಾರ್ಯಗಳಿದೆ ಎಂಬುದಾಗಲಿ ತಮ್ಮನ್ನ ತಾವು ಕೊಚ್ಚಿಕೊಂಡು ದೇವರನ್ನ ಹಿಂದ್ಬಿಟ್ಟು ಇವತ್ತು ಹೋಗ್ತಾ ಇರುವಂತ ಎಷ್ಟೋ ಸೇವಕರನ್ನ, ಸಭಿಕರನ್ನ, ವಿಶ್ವಾಸಿಗಳನ್ನ ನಾವು ನೋಡ್ತಾ ಇದ್ದೇವೆ. ಪ್ರಿಯ ಸಭೆಯೇ, ನೀನು ಬಲಿಷ್ಠನಾಗಿ ಬೆಳೀತಾ ಇರುವಂತ ಉದ್ದೇಶ ದೇವರ ನಾಮವನ್ನ ಮಹಿಮೆ ಪಡಿಸುವುದಕ್ಕಾಗಿ, ಅದನ್ನ ಬಿಟ್ಟು ದೇವರನ್ನ ಹಿಂದೆ ಇಟ್ಟು ನೀನು ಮುಂದೆ ಓಡುವುದಕ್ಕಾಗಿ ಅಲ್ಲ. ಉಜ್ಜಿಯನು ಅದನ್ನೇ ಮಾಡ್ತಾ ಇದ್ದಾನೆ, ಸೌಲನು ಕೂಡ ಅದನ್ನೇ ಮಾಡ್ತಾ ಇದ್ದಾನೆ. ಅವರಿಬ್ಬರನ್ನ ನಾವು ಆಲೋಚಿಸುವಾಗ ನಮ್ಮನ್ನು ಕೂಡ ಒಂದು ಕ್ಷಣ ನಾವು ಯೋಚನೆ ಮಾಡಿಕೊಳ್ಳೋಣ. ಹೇಗಿದ್ದೀವಿ? ಅತ್ತೆ ಹುಡುಕ್ಲಿಕ್ ಬಂದಿದ್ದ, ನಾವು ಅದಕ್ಕೂ ಯೋಗ್ಯ ಇದ್ದಿರ್ಲಿಲ್ಲ ರೀ, ಹೌದಲ್ವಾ? ಅನೇಕರು ಹೇಳ್ತಾರೆ ಕತ್ತೆ ಮೇಯ್ಸೋಗ್ ಅಂತ ಹೇಳಿ, ಅದಕ್ಕೂ ಯೋಗ್ಯತೆ ಇರ್ಲಿಲ್ಲ. ಅಷ್ಟು ಬೇಡವಾಗಿರುವಂತ ನಮ್ಮನ್ನ ಬೇಕಾಗಿರುವಂತವರನ್ನಾಗಿ ಮಾಡಿ ನಿಲ್ಲಿಸಿರುವಂತ ಉದ್ದೇಶ ನನ್ನನ್ನ ಪ್ರಚುರಪಡಿಸುವುದಕ್ಕಾಗಲ್ಲ, ನನ್ನ ಬಗ್ಗೆ ಹೇಳಿಕೊಳ್ಳುವುದಕ್ಕಾಗಲ್ಲ, ಕೊಚ್ಚಿಕೊಳ್ಳುವುದಕ್ಕಾಗಲ್ಲ, ಹೆಮ್ಮೆ ಪಡುವುದಕ್ಕಾಗಲ್ಲ, ಗರ್ವ ಪಡುವುದಕ್ಕಾಗಲ್ಲ. ಇದನ್ನೆಲ್ಲ ಮಾಡಿದಂತ ದೇವರ ನಾಮವನ್ನ ಮಹಿಮೆ ಪಡಿಸುವುದಕ್ಕಾಗಿ. ಇವತ್ತು ಹಳೆ ಒಡಂಬಡಿಕೆಯಿಂದ ನಾವು ಯೋಚನೆ ಮಾಡ್ತಾ ಹೋಗ್ಬೇಕಾದ್ರೆ ಅನೇಕರು ದೇವರ ಮಾತನ್ನ ಮೀರಿ ಹೋಗ್ತಾ ಇದ್ದಾರೆ. ಇವತ್ತು ಅನೇಕರು ಪ್ರಾರ್ಥನೆ ಮಾಡ್ತಾರೆ. ಇವತ್ತು ನಮ್ಮ ಪ್ರಾರ್ಥನೆ ಹೇಗಿದೆ ಗೊತ್ತೇ? ದೇವರು ಮೆಚ್ಚುವ ರೀತಿಯಲ್ಲಿ ಇಲ್ಲ ರೀ ನಮ್ಮ ಪ್ರಾರ್ಥನೆ. ಲೂಕನ ಸುವಾರ್ತೆಗೆ ಹೋಗುವಾಗ 18ನೇ ಅಧ್ಯಾಯದಲ್ಲೇ 2 ವಿಧವಾದಂತ ಪ್ರಾರ್ಥನೆಗಳನ್ನ ದೇವರು ಹೇಳ್ತಾರೆ. ಮೊದಲನೇ ಪ್ರಾರ್ಥನೆ ಏನಾಗಿದೆ ರೀ? ಒಬ್ಬ ಬಡ ವಿಧವೆ ಒಬ್ಬ ಅನ್ಯಾಯಗಾರನ ಮುಂದೆ ಹೋಗಿ ತನ್ನ ನ್ಯಾಯವನ್ನ ತೀರಿಸಂತ ಪದೇ 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 ಬೇಡುವಂತ ಒಂದು ಪ್ರಾರ್ಥನೆ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಆದ್ರೆ ಎರಡನೆಯ ಪ್ರಾರ್ಥನೆ ನೆಕ್ಸ್ಟ್ ಪ್ಯಾಸೇಜ್ ಹೋಗುವಾಗ ಅಲ್ಲಿ ಇಬ್ಬರು ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗುವಂತದನ್ನ ನಾವು ನೋಡುತ್ತೇವೆ, ಹೌದಲ್ವಾ? ಯಾರ್ಯಾರವರು? ಜೋರಾಗೆ, ಪರಿಸಾಯನು, ಸುಂಕದವನು. ಈ ಪರಿಸಾಯನ್ ಯಾರು? ಯಾವಾಗ್ಲೂ ಪ್ರಾರ್ಥನೆ ಮಾಡುವಂತವನು, ಯಾವಾಗ್ಲೂ ಸಭೆಗೆ ಹೋಗುವಂತವನು, ಯಾವಾಗಲೂ ಕಾಣಿಕೆಗಳನ್ನ ಕೊಡುವಂತವನು, ಯಾವಾಗಲೂ ಆರಾಧನೆ ಮಾಡುವಂತವನು. ಆದ್ರೆ ಅದೆಲ್ಲ ಮಾಡ್ತಾ ಇರೋದು ದೇವರ ಮಹಿಮೆಗಾಗಿ ಅಲ್ಲ, ತನ್ನನ್ನ ತಾನು ಹೆಚ್ಚಿಸಿಕೊಳ್ಳುವುದಕ್ಕಾಗಿ ಅವನು ಮಾಡ್ತಾ ಇದ್ದಾನೆ. ಓದ್ತೀರಾ ಯಾರಾದ್ರೂ ತೆಗೆದು ಲೂಕನ ಸುವಾರ್ತೆ? ಆಮೆನ್.
ಯಾರಲ್ಲಿ ಭರವಸೆ ಅಂತ್ರಿ? ತಮ್ಮಲ್ಲಿ ಅವ್ರು ಹೇಳ್ಕೊಳ್ತಾ ಇದ್ದಾರೆ ಏನಂತ್ರಿ? ಈ ಸೌಲನ ರೀತಿಯಲ್ಲಿ, ಉಜ್ಜಿಯನ ರೀತಿಯಲ್ಲಿ ನನಗಿಂತಲೂ ಬಲಿಷ್ಠನ್ ಯಾರಿದ್ದಾನೆ, ನನಗಿಂತಲೂ ತಿಳುವಳಿಕೆ ಉಳ್ಳವನ್ ಯಾರಿದ್ದಾನೆ, ನನಗಿಂತಲೂ ವಿವೇಕ ಉಳ್ಳವನ್ ಯಾರಿದ್ದಾನೆ, ನನಗಿಂತಲೂ ಜ್ಞಾನ ಉಳ್ಳವನ್ ಯಾರಿದ್ದಾನೆ, ತನ್ನೊಳಗಡೆನೆ ಅನ್ಕೊಳ್ತಾ ಇದ್ದಾನ್ರಿ ಈ ಫರಿಸಾಯನು. ಇವತ್ತು ಅನೇಕರ ಸಭೆಯಲ್ಲಿ ಅನ್ಕೊಳ್ತಾರೆ, ನನ್ನ ಹಾಗೆ ಯಾರಿದ್ದಾರೆ, ನನ್ನ ಹಾಗೆ ಪ್ರಾರ್ಥನೆ ಮಾಡುವವರು ಯಾರಿಲ್ಲ, ನನ್ನ ಹಾಗೆ ಆರಾಧನೆ ಮಾಡುವವರು ಯಾರಿಲ್ಲ, ನನ್ನ ಹಾಗೆ ಪ್ರಸಂಗ ಮಾಡುವವರು ಯಾರಿಲ್ಲ, ನನ್ನ ಹಾಗೆ ಪ್ರವಾದನೆ ಮಾಡುವವರು ಯಾರಿಲ್ಲ, ನನ್ನ ಹಾಗೆ ಉಪದೇಶ ಮಾಡುವವರು ಯಾರಿಲ್ಲ, ನನ್ನ ಹಾಗೆ ಏನಂದ್ರೆ ಅದ್ಭುತಗಳನ್ನ ಹೀಲಿಂಗ್ ಮಿನಿಸ್ಟ್ರಿಯನ್ನ ಮಾಡುವಂತವರು ಯಾರು ಇಲ್ಲ. ನಾನೇ ಇದ್ದೇನೆ, ನಾನೇ ಇದ್ದೇನೆ, ನಾನೇ ಇದ್ದೇನೆ, ಅದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡುತ್ತೇನೆ. ಕೊನೆಯದಾಗಿ ಅವನು ಅದನ್ನೇ ಹೇಳ್ತಾನ್ರಿ. ಓದಮ್ಮ. ಇಬ್ಬರು ಮನುಷ್ಯರು ದೇವಾಲಯಕ್ಕೆ ಹೋದ್ರು. ಒಬ್ಬನು ಪರಿಸಾಯನು, ಒಬ್ಬನು ಸುಂಕದವನು. ಪರಿಸಾಯನು ನಿಂತ್ಕೊಂಡು ಹೇಳ್ತಾ ಇದ್ದಾನೆ, ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಅವನು ಹೇಗ್ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಕೇಳಿಸ್ಕೊಳ್ತಾ ಇದ್ದೀರಾ? ಗಮನ ಇಟ್ಟು ಕೇಳಿಸ್ಕೊಳ್ರಿ. ಹಲ್ಲೆಲೂಯಾ. ಹೇಗೆ ಮಾಡ್ತಾ ಇದ್ದಾನಮ್ಮ? ತನ್ನೊಳಗೆ ದೇವರೇ, ಸುಲುಕೊಳ್ಳುವವನು, ಅನ್ಯಾಯಗಾರನು, ಆದರ ವ್ಯಭಿಚಾರ ಮಾಡುವವರು ಆಗಿರುವ ಅನ್ಯ ಜನರಂತೆ ನಾನಲ್ಲ. ಪಕ್ಕದಲ್ಲಿ ಇದಾನಲ್ಲ, ಪ್ರೇಯರ್ ಮಾಡ್ತಾ ಇದ್ದಾನೆ. ಇವತ್ತು ಅನೇಕ ಸಾರಿ ನಾವು ಅನ್ಕೊಳ್ತಿರ್ತೀವಿ ಪ್ರೇಯರ್ ಮಾಡುವಾಗ, ಈಕಿಗೆ ಏನ್ ಪ್ರೇಯರ್ ಬರ್ತೈತಿ, ಏನ್ ಪಾಸ್ಟರ್ ಪದೇ ಪದೇ ಈಕಿಗೆ ಪ್ರೇಯರ್ ಕೊಡ್ತಾರೋ, ಈಕಿಗೆ ಏನ್ ಓದಾಕ್ ಬರ್ತೈತಿ, ಇಮ್ಗೆ ಏನ್ ಓದಾಕ್ ಬರ್ತೈತಿ, ಪದೇ ಪದೇ ಇಮ್ಗ ಕೊಡ್ತಾರಲ್ಲ. ಅವನ್ ಅನ್ಕೊಳ್ತಾ ಇದ್ದಾನೆ, ಇಲ್ಲಿ ನಿಂತ್ಕೊಂಡು ಪ್ರೇಯರ್ ಮಾಡತ್ತಲ್ಲ, ಇವನ್ ತರಾನು ನಾನೇನಲ್ಲ ಅಲ್ಲ. ಅದಕ್ಕಾಗಿ ಇದಕ್ಕೋಸ್ಕರ ಅವನ್ ದೇವ್ರಿಗೆ ಸ್ತೋತ್ರ ಮಾಡ್ತಾ ಇದ್ದಾನೆ. ನೋಡ್ರಿ ನೋಡ್ರಿ ಎಂತೆಂತ ಪ್ರಾರ್ಥನೆಗಳಿದೆ ರೀ ಬೈಬಲ್ ಅಲ್ಲಿ. ಅಂದ್ರೆ ತನ್ನನ್ನೇ ತಾನು, ನಾನು ಯಾವುದರಲ್ಲಿಯೂ ಕೆಟ್ಟು ಹೋದವನಲ್ಲ, ನಾನು ಎಲ್ಲದರಲ್ಲೂ ಸಂಪೂರ್ಣನಾಗಿದ್ದೇನೆ. ಅವ್ರಂತೆ ಅಲ್ಲ, ಇವ್ರಂತೆ ಅಲ್ಲ, ಹಿಂದಿರೋವಳಂತೆ ಅಲ್ಲ, ಮುಂದಿರೋವನಂತೆ ಅಲ್ಲ, ಪ್ರಸಂಗ ಮಾಡುವವರಂತೆ ಅಲ್ಲ, ಹೊರಗಡೆ ನಿಂತವ್ರಂತೆ ಅಲ್ಲ. ಅದಕ್ಕಾಗಿ ನಾನು ನಿನಗೆ ಸ್ತೋತ್ರ ಮಾಡ್ತೇನೆ. ಹಲ್ಲೆಲೂಯಾ. ಇವತ್ತು ಅನೇಕರು ಅದೇ ಪ್ರಾರ್ಥನೆಯನ್ನ ಸಭೆಗಳಲ್ಲಿ ಕಲಿತಾ ಇದ್ದಾರೆ. ಆದ್ರೆ ನಿಮ್ಮ ಪ್ರಾರ್ಥನೆ ಸುಖದವನ ಪ್ರಾರ್ಥನೆ ಆಗಿರ್ಬೇಕು, ತಗ್ಗಿಸಲ್ಪಟ್ಟಂತ ಪ್ರಾರ್ಥನೆ ಆಗಿರ್ಬೇಕು. ನೆಕ್ಸ್ಟ್ ಅಮ್ಮ, ವಾರಕ್ಕೆ 2 ಅವರ್ತಿ ಏನ್ ಮಾಡ್ತೀನಿ? ಉಪವಾಸ ಮಾಡ್ತೀನಿ. ನೆಕ್ಸ್ಟ್ ಎಲ್ಲದರಲ್ಲಿಯೂ 10ರಲ್ಲೂ 1 ಪಾಲು ಕೊಡುತ್ತೇನೆ ಅಂದುಕೊಳ್ತಾ ಇದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಆ ದಶಮ ಭಾಗ ಕೊಡುವುದಕ್ಕಿಂತಲೂ ಮೊದಲು ನಿಮ್ಮನ್ನೇ ನೀವು ದೇವರಿಗೆ ಕೊಟ್ಟು ಆಮೇಲೆ ಕೊಡ್ರಿ. ನಿಮ್ಮನ್ನ ದೇವರಿಗೆ ಕೊಡದೆ ಹೆಸರಿಗೋಸ್ಕರ ನೀನು ಕಾಣಿಕೆಗಳನ್ನ ಕೊಡ್ತಾ ಇರುವುದಾದ್ರೆ, ನೇಮಕ್ಕಾಗಿ ಧರ್ಮಶಾಸ್ತ್ರದ ಆಲೋಚನೆಗಳಿಗಾಗಿ ನೀನು ಕಾಣಿಕೆಯನ್ನ ತಂದು ಕೊಡ್ತಾ ಇರುವುದಾದ್ರೆ, ಆ ಕಾಣಿಕೆ ದೇವರಿಗೆ ಬೇಕಾಗಿಲ್ಲ. ಕಾರಣ ಏನಂದ್ರೆ, ನಿನ್ನ ಕಾಣಿಕೆ ದೇವರು ಮೆಚ್ಚಬೇಕಾದ್ರೆ ಮೊದಲು ನಿನ್ನ ದೇಹವನ್ನ, ನಿನ್ನ ಆತ್ಮವನ್ನ, ನಿನ್ನ ಪ್ರಾಣವನ್ನ ದೇವರಿಗೆ ಸಜೀವ ಯಜ್ಞವಾಗಿ ಕಾಣಿಕೆ ಕೊಟ್ಟರೆ ಮಾತ್ರ ಇನ್ನು ಉಳಿದಂತ ಎಲ್ಲ ಕಾಣಿಕೆಯನ್ನ ದೇವರು ಮೆಚ್ಚುವಂತವನಾಗಿದ್ದಾನೆ. ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ನಾನು ಏನ್ ಮಾಡ್ತಾ ಇದ್ದೀನಿ? 10ರಲ್ಲಿ 1 ಪಾಲನ್ನ ನಾನು ಕೊಡ್ತಾ ಇದ್ದೇನೆ ಅಂತೇಳಿ ಅಂದುಕೊಂಡು, ತನ್ನನ್ನ ತಾನು ಹೊಗಳಿಕೊಂಡು, ತನ್ನನ್ನ ತಾನು ಹೆಚ್ಚಿಸಿಕೊಂಡು, ದೇವರನ್ನ ಘನಪಡಿಸದೆ, ದೇವರ ಆಲೋಚನೆಗೆ ವಿಧೇಯನಾಗದೆ ಅವನು ಪ್ರಾರ್ಥನೆ ಮಾಡ್ತಾ ಇದ್ದ. ಆದ್ರೆ ಇಂಥ ಪ್ರಾರ್ಥನೆಗಳನ್ನ ದೇವ್ರು ಇವತ್ತು ಕೇಳೋದಿಲ್ಲ. ನೀನ್ ಎಷ್ಟು ಕೊಟ್ರು ನೀನ್ ಅಷ್ಟೇ, ಹೌದಾ? ಆದ್ರೆ ನಿನ್ನನ್ನ ನೀನು ಮೊದಲು ದೇವರಿಗೆ ಕೊಡು. ಯಾವ ವ್ಯಕ್ತಿ ತನ್ನನ್ನ ತಾನು ದೇವರಿಗೆ ಸಮರ್ಪಿಸಿರುತ್ತಾನೋ ಅವನಿಗಿರುವುದೆಲ್ಲ ಕರ್ತನಿಗೆ ಕೊಡ್ತಾನೆ. ಯಾರು ಆಮೇಲೆ ಹೇಳಲಿಲ್ಲ ರೀ, ಗೊತ್ತಾಯ್ತು ನೀವ್ ಎಷ್ಟು ಕೊಡ್ತಾ ಇದೀರಿ ನಿಮ್ಮನ್ನ ಅಂತ ಹೇಳಿ. ಅರ್ಥ ಆಗ್ಲಿಲ್ಲ ಅನ್ಸುತ್ತೆ.
ಯಾವ ಒಬ್ಬ ವ್ಯಕ್ತಿ ತನ್ನನ್ನೇ ದೇವರಿಗೆ ಸಮರ್ಪಣೆ ಮಾಡ್ತಾನೋ ಅವನು ತನ್ನ ಆಸ್ತಿಯನ್ನ ಏನ್ ಮಾಡೋದಿಲ್ಲ, ದೇವರಿಗೋಸ್ಕರ ಕೊಡ್ಲಿಕ್ಕೆ ಹಿಂಜರಿಯೋದಿಲ್ಲ. ಪೌಲನ ಬಗ್ಗೆ ಎಲ್ಲರಿಗೂ ಗೊತ್ತಲ್ರಿ. ಅವನು ದೇವರನ್ನ ಅರಿಯದೇ ಇದ್ದಾಗ ಏನ್ ಮಾಡ್ತಾ ಇದ್ದ? ಹೇಳ್ಕೊಳ್ತಾ ಇದ್ದ. ಎಂತ ಅದ್ಭುತವಾದಂತ ವ್ಯಕ್ತಿ ಪೌಲ, ಹೌದಲ್ವಾ? ಆಗಿನ ಕಾಲದಲ್ಲಿ ಅವನ ಹಾಗೆ ಜ್ಞಾನಿಗಳು ಯಾರು ಇರ್ಲಿಲ್ಲ ರೀ. ಅವನ ಹಾಗೆ ಸತ್ಯ ವೇದವನ್ನ ಕಲಿಯುವಂತ ವಿದ್ಯಾರ್ಥಿ ಯಾರು ಇರ್ಲಿಲ್ಲ. ಅವನ ಹಾಗೆ ಏನಂದ್ರೆ ಆ ಆಸ್ತಿ ಐಶ್ವರ್ಯವನ್ನ ಹೊಂದಿದಂತ ವ್ಯಕ್ತಿ ಆ ದಿನಗಳಲ್ಲಿ ಯಾರು ಇರ್ಲಿಲ್ಲ. ಆ ದಿನ ಹಕ್ಕನ್ನ ಅಧಿಕಾರವನ್ನ ಹೊಂದಿದಂತ ವ್ಯಕ್ತಿ ಯಾರು ಇರ್ಲಿಲ್ಲ. ಆದ್ರೆ ಅವನು ಅಷ್ಟೊಂದು ಐಶ್ವರ್ಯವಂತನಾಗೆ ಏನ್ ಮಾಡ್ತಾನೆ? ದೇವರನ್ನ ತಿಳಿದುಕೊಂಡಾದ ನಂತರ ಅವನು ಹೇಳಿದಂತ ಒಂದೇ ಒಂದು ಯೋಚನೆ, ನನಗೆ ಲಾಭವಾದದ್ದನ್ನೆಲ್ಲ ಕರ್ತನ ನಿಮಿತ್ತವಾಗಿ ನಷ್ಟವೆಂಬುದಾಗಿ ಎನಿಸುತ್ತೇನೆ. ಅದನ್ನ ಏನಂತಾನಂತ್ರಿ? ಕಾಲ ಕಸ ಎಂಬುದಾಗಿ ಎನಿಸ್ತೆ. ಹಲ್ಲೆಲೂಯ. ಯಾರಾದ್ರೂ ಪೌಲನಷ್ಟು ಜ್ಞಾನಿಗಳ ಸಭೆಯಲ್ಲಿದ್ದೀವ? ನಮ್ಮನ್ನು ಸೇರಿಸ್ಕೊಂಡು ಹೇಳ್ತಾ ಇದೆ. ಯಾರಾದ್ರೂ ಆಗಿರುವಂತ ಪೌಲನ ಹಾಗೆ ಒಬ್ಬ ಸೇವಕನ ಹತ್ರ, ಗುರುವಿನ ಹತ್ರ ಕುಳಿತುಕೊಂಡು, ಅವರ ಪಾದದ ಬಳಿಯಲ್ಲಿ ಕುಳಿತುಕೊಂಡು ದೇವರ ವಾಕ್ಯವನ್ನ ಧ್ಯಾನ ಮಾಡಿ ಅದನ್ನ ಕಲಿತು ಅದರ ಬಗ್ಗೆ ಗರ್ವ ಪಡುವಂತವ್ರು ಯಾರಾದ್ರೂ ಇದೀವ? ಇಲ್ಲ ರೀ. ಇವತ್ತಿನವ್ರು ಹೆಂಗಂದ್ರೆ ಒಂದು ಅಧ್ಯಾಯ ಓದಿದ್ರೆ ಮುಗಿದು ಹೋಯ್ತ್ರಿ. ಇವತ್ತಿನವ್ರು ಹೆಂಗಂದ್ರೆ ಒಂದು ಪ್ರಸಂಗ ಮಾಡಿದ್ರೆ ಮುಗಿದೋಯ್ತು. ಅವತ್ತು ಅನೇಕ ವರ್ಷಗಳ ಕಾಲ ತನ್ನ ಗುರುವಾಗಿರುವಂತ ಗಮಾಲಿಯೇಲನ ಬಳಿಯಲ್ಲಿ ಕುಳಿತು ಪೌಲನು ಧರ್ಮಶಾಸ್ತ್ರ ಅಧ್ಯಯನವನ್ನ ಅಭ್ಯಾಸವನ್ನ ಅನೇಕ ದಿನಗಳವರೆಗೆ ಅವನು ಮಾಡಿದನೆಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ. ಇವತ್ತು ಅನೇಕರು ಬೈಬಲ್ಲೇ ಓಪನ್ ಮಾಡಂಗಿಲ್ರಿ. ಇವತ್ತು ಅನೇಕರಿಗೆ ಸತ್ಯವೇದದ ಮಾನ್ಯತೆ ಗೊತ್ತಿಲ್ಲ ಪ್ರಿಯರೇ. ಇವತ್ತು ನಿನ್ ಕೈಯಲ್ಲಿ ಸಿಕ್ಕಿದೆ, ಅದನ್ನ ಚೆನ್ನಾಗಿ ಓದು, ಅದನ್ನ ಚೆನ್ನಾಗಿ ಕಲಿ, ಅದ್ರ ಒಳಗಡೆ ನಿನ್ನನ್ನು ನೀನು ಒಪ್ಪಿಸಿಕೊಡು. ಈ ಧರ್ಮಶಾಸ್ತ್ರವನ್ನ ಯಾವನು ಸರಿಯಾಗಿ ಓದಿ ಈಗೊಂದು ನಡೀತಾನೋ ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದ ಮರದ ಆಗಿರ್ತಾನೆ. ಅಂತ ಮರ ಕಾಲದಲ್ಲಿ ಅದಕ್ಕಂತೇಳಿ ಒಂದು ಸಮಯ ಇದೆ ಫಲ ಬರ್ಲಿಕ್ಕೆ. ಹಲ್ಲೆಲೂಯ. ಅವಳ ಫಲಭರಿತವಾದಂತ ಜೀವಿತವನ್ನ ಮಾಡ್ತಾನೆ. ಪೌಲನ ವಿಷಯದಲ್ಲಿ ನಾವು ನೋಡುವಾಗ ಅವನು ಅಷ್ಟೊಂದು ಜ್ಞಾನಿಯಾಗಿದ್ರು ಕೂಡ ಎಲ್ಲವನ್ನ ಕಸ ಎಂಬುದಾಗಲಿ ಎಸೆದು ಬಿಟ್ಟು ಕರ್ತನೇ ನನ್ನ ಸರ್ವಸ್ವ ಎಂಬುದಾಗಲಿ ಯೇಸುವಿಗೋಸ್ಕರ ಸಾಯ್ಲಿಕ್ಕೂ ಕೂಡ ಆತನು ರೆಡಿ ಆಗ್ತಾನೆ. ಅವನು ಹೇಳುವಂತ ಒಂದು ಮಾತಾಗಿದೆ, ಏನಂದ್ರೆ ನಾನು ಬದುಕುವುದೆಂದ್ರೆ ಕ್ರಿಸ್ತನ್, ನಾನು ಸಾಯುವುದೆಂದ್ರೆ ನನಗೇನು ಲಾಭವಾಗಿದೆ. ಹಲ್ಲೆಲೂಯ. ಇವತ್ ಯಾರಾದ್ರೂ ಅದು ಪುರುಷನಾಗಿರ್ಲಿ ಸ್ತ್ರೀಯರಾಗಿರ್ಲಿ ಯೇಸುವನ್ನ ಒಂದು ಸಾರಿ ಅನುಭವಿಸಿ ರುಚಿಸಿದ್ರೆ ಸಾಕು, ತನಗಿರುವಂತ ಲಾಭಗಳನ್ನೆಲ್ಲ ಅವನು ಯೋಚನೆ ಮಾಡೋದಿಲ್ಲ, ಅದನ್ನ ಕಸ ಎಂಬುದಾಗಿ ಎಣಿಸ್ತಾನೆ. ಮೊದಲು ದೇವರ ಮಾತಿಗೆ, ದೇವರ ವಾಕ್ಯಕ್ಕೆ ಅವನು ವಿಧೇಯನಾಗಿ ನಿಂತ್ಕೊಳ್ತಾನೆಂಬುದಾಗಲಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಪ್ರಿಯರೇ, ಇಲ್ಲಿ ಆ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನೆ? ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಇನ್ನೊಬ್ಬ ವ್ಯಕ್ತಿ ಏನಂತ ಪ್ರಾರ್ಥನೆ ಮಾಡ್ತಾನಮ್ಮ? ಆದ್ರೆ ಸುಂಕದವನು ದೂರದಲ್ಲಿ ನಿಂತ್ಕೊಂಡಿದ್ದಾನ್ರಿ. ಎಲ್ಲಿ? ಆಲಯದ ಹತ್ರ ಪ್ರಾರ್ಥನೆ ಮಾಡುವಂತ ಪ್ರಾರ್ಥನೆ ಕೂಟದ ಹತ್ರ. ನೆಕ್ಸ್ಟ್ ಅಮ್ಮ ನೋಡ್ಲಿಕ್ಕೂ ಆಗ್ತಾ ಇಲ್ಲ. ಯಾಕೆಂದ್ರೆ ಅವನನ್ನ ಅವಮಾನ ಕವಿದಿದೆ, ಅವನ ಒಳಗಡೆ ಪಶ್ಚಾತ್ತಾಪ ಉಂಟಾಗಿದೆ. ನಾನ್ ದೇವರ ಮುಂದೆ ನಿಂತ್ಕೊಳ್ಳಿಕ್ಕೆ ಯೋಗ್ಯನಾ? ದೇವರನ್ನ ಪ್ರಾರ್ಥಿಸ್ಲಿಕ್ಕೆ ಯೋಗ್ಯನಾ? ದೇವರ ವಾಕ್ಯವನ್ನ ಧ್ಯಾನಿಸ್ಲಿಕ್ಕೆ ಯೋಗ್ಯನಾ? ದೇವರನ್ನ ಆರಾಧನೆ ಮಾಡ್ಲಿಕ್ಕೆ ಯೋಗ್ಯನಾಗಿದ್ದೀನಾ ಎಂಬುದಾಗಲೇ ನೋಡ್ಲಿಕ್ಕೆ ಆಗದೆ ಅವನು ಒಳಗಡೆ ಮನ ಮುರಿತಾ ಇದೆ. ಅವನು ಮನ ಒಡೆದವನಾಗಿ ಕರ್ತನನ್ನ ನೋಡ್ಲಿಕ್ಕಾಗದೆ ತಲೆ ತಗ್ಗಿಸಿಕೊಂಡವನಾಗಿ ಪಶ್ಚಾತ್ತಾಪದಿಂದ ಅವನು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಹಲ್ಲೆಲೂಯ. ಇವತ್ತು ಪ್ರಿಯರೇ, ಇಲ್ಲಿ ಯಾರಾದ್ರೂ ಅಂತ ಪ್ರಾರ್ಥನೆಯನ್ನ ಮಾಡುವಂತ ವ್ಯಕ್ತಿ ಇರುವುದಾದ್ರೆ ಇವತ್ತು ನಿನಗೋಸ್ಕರ ಪರಲೋಕದ ದ್ವಾರಗಳು ತೆರೆಯಲಿಕ್ಕಿದೆ. ಆ ಪರಲೋಕದ ಸಕಲ ಆತ್ಮಿಕ ಆಶೀರ್ವಾದಗಳಿಂದಲೂ ಭೌತಿಕ ಆಶೀರ್ವಾದಗಳಿಂದಲೂ ಆ ರೀತಿಯಾಗಿ ಪ್ರಾರ್ಥಿಸುವಂತ ಕುಟುಂಬದ ಮೇಲೆ, ಸೇವೆಯ ಮೇಲೆ, ಬಿಸ್ನೆಸ್ ಗಳ ಮೇಲೆ ದೇವರಾತ್ಮನ ಪ್ರಸನ್ನತೆ ಚಲಿಸುತ್ತಿದೆ.
ರಬ ಶಕದ ರಗದ ರಬ ಅರಿಹಂದರ ಹಲ್ಪರದು ಕರದರದ ರಬ. ಓ ದೇವರಾತ್ಮನ ಒಂದು ಆಲೋಚನೆಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡ್ರಿ. ಅವನು ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಅನೇಕ ಸಾರಿ ಆರಾಧನೆ ಮಾಡ್ಲಿಕ್ಕೆ ಬಂದಿರ್ತೀಯ, ನಿನ್ನ ಮಾತುಗಳು ಹೇಗಿದ್ದವು ಎಂಬುದಾಗಲಿ ಒಂದು ಸಾರಿ ಆದ್ರೂ ಯೋಚನೆ ಮಾಡ್ಕೊಂಡಿದೀಯ? ಭಾನುವಾರ ಬಂದು ಮೈಕ್ ಹಿಡಿದು, ಭಾನುವಾರ ಬಂದು ಮ್ಯೂಸಿಕ್ ಹಿಡಿದು, ಭಾನುವಾರ ಬಂದು ಸತ್ಯವೇದವನ್ನ ಹಿಡಿದು, ಭಾನುವಾರ ಬಂದು ಹಾಡ್ ಬುಕ್ ಅನ್ನ ಹಿಡಿದು ತೆಗೆಯುವುದಕ್ಕಿಂತ ಮುಂಚಿತವಾಗಿ ಒಂದು ಸಾರಿ ಆದ್ರೂ ಮೊಣಕಾಲಕ್ಕೆ ಕುಳಿತುಕೊಂಡು ಸೋಮವಾರದಿಂದ ಶನಿವಾರದವರೆಗೆ ಏನ್ ಮಾಡಿದೆ ಎಂಬುದಾಗಿದೆ ಯೋಚಿಸಿಕೊಂಡು ಒಂದು ದಿನ ಆದ್ರೂ ಪಶ್ಚಾತ್ತಾಪದಿಂದ ನೀನ್ ಪ್ರಾರ್ಥನೆ ಮಾಡಿದೀಯ? ಯೋಚನೆ ಮಾಡಿಕೊ, ಯೋಚನೆ ಮಾಡಿಕೊ. ಅವಾಗ್ಲೇ ಸೇವಕರು ಹೇಳಿದ್ರು, ಸಭೆ, ಪ್ರಾರ್ಥನೆ, ಆರಾಧನೆ ಪ್ರದರ್ಶನ ಮಾಡುವಂತದ್ದಲ್ಲ. ಹಲ್ಲೆಲೂಯಾ. ದಾವೀದನು ಕಿನ್ನರಿ ನುಡಿಸುವಾಗಲೇ ಸೌಲನೊಳಗಡೆ ಇರುವಂತ ದೆವ್ವ ಹೊರಗಡೆ ಬರ್ತಾ ಇತ್ತು. ಇವತ್ತು ಅನೇಕರು ನುಡಿಸ್ತಾ ಇದ್ದೀರಾ, ಅನೇಕರು ಆರಾಧನೆ ಮಾಡ್ತಾ ಇದ್ದೀರಾ. ಯಾವ್ದಾದ್ರೂ ದೆವ್ವ ಬಂದಿದೆಯಾ ನಿಮ್ಮ ಆರಾಧನೆಗಾಗಿ, ನಿಮ್ಮ ಮ್ಯೂಸಿಷಿಯನ್ಗಾಗಿ? ನಾವೇನ್ ಮಾಡಿದೀವಿ? ಚೆನ್ನಾಗಿ ಇಂಪಾಗಿರ್ಬೇಕು ನಮಗ್ ಮ್ಯೂಸಿಕ್. ಕಲ್ತಿದ್ದೀನಂತ ಮಾಡ್ಬೇಡ, ನನಗೆ ಏನು ಗೊತ್ತಿಲ್ಲ ದೇವ್ರೆ. ದಯವಿಟ್ಟು ಸಹೋದರರು ತಪ್ಪಾಗಿ ತಿಳ್ಕೊಳ್ಬೇಡ್ರಿ, ನನಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿ. ಆದ್ರೆ ಪವಿತ್ರಾತ್ಮನು ನಿಮ್ಮನ್ನ ಎಚ್ಚರಿಸ್ತಾ ಇದ್ದಾನೆ. ಒಂದ್ ವೇಳೆ ಹಂಗ್ ಮಾಡಿದ್ರೆ ಸ್ತೋತ್ರ, ಇನ್ನೂ ದೇವ್ರು ನಿಮ್ಮನ್ನ ಮೇಲೆ ಹಂತಕ್ಕೆ ಒಯ್ಲಿಕ್ಕೆ ಶಕ್ತನಾಗಿದ್ದಾನೆ. ಒಂದು ವೇಳೆ ಮಾಡದೇ ಇರುವುದಾದ್ರೆ ಸುಮ್ನೆ ಏನೋ ಬಂದು ಟಕ ಟಕ ಅಂತೇಳಿ ತೆಗಿ, ಯಾವ್ದ್ ಬೈಬಲ್, ಯಾವ್ದ್ ಹಾಡು, ಎಷ್ಟನೇ ಹಾಡಿನ ಸಂಖ್ಯೆ, ಎಷ್ಟನೇದು ಅಂತೇಳಿ ತಗೊಂಡು ಮೈಕ್ ಪ್ಲಗ್ ಗಳನ್ನು ತಗೊಂಡು ಏನಂದ್ರೆ ಅದಕ್ಕ ಚುಚ್ಚಿ ತೆಗೆದುಕೊಂಡು ಮೈಕ್ ಹಿಡಿದುಕೊಂಡು ಹಲ್ಲೆಲೂಯಾ ಈಗಲೇ ಇಳಿಯಲಿ. ಹಂಗೆ ಮಾಡುವುದಲ್ಲ, ನಿನ್ನನ್ನ ನೀನು ಪರೀಕ್ಷಿಸಿಕೊ, ಪರಿಶೋಧನೆ ಮಾಡಿಕೊ. ಯಾಕಂದ್ರೆ ದೇವರು ಮಾತನಾಡ್ತಾ ಇದ್ದಾನೆ. ನೀನ್ ಪ್ರತಿ ವಾರ ಸಭೆಗೆ ಬರ್ತಿರ್ಬಹುದು, ಪ್ರತಿ ವಾರದಲ್ಲಿ ಒಂದು ದಿನ ಪ್ರಾಕ್ಟೀಸ್ಗೆ ಬರ್ತಿರ್ಬಹುದು, ಪ್ರತಿದಿನ ಏನೇನೇನೇನೋ ಮಾಡ್ತಿರ್ಬಹುದು. ಆದ್ರೆ ನೀನ್ ಏನಾದ್ರೂ ತಪ್ಪು ಮಾಡಿದ್ರೆ ಪಶ್ಚಾತ್ತಾಪದ ಹೃದಯದಿಂದ ಮನ ಒಡೆದವನಾಗಿ ಬಂದು ಪ್ರಾರ್ಥನೆ ಮಾಡಿ, ದೇವರೇ ನನ್ನನ್ನ ನಡೆಸೆಂಬುದಾಗಿ ಹೇಳಿರುವಂತವ್ರು ಯಾರಾದ್ರೂ ಇದ್ದೀರಾ? ಒಂದ್ ವೇಳೆ ಮಾಡದೇ ಇರುವಂತವ್ರು ಇರುವುದಾದ್ರೆ ಇವತ್ತು ಎಚ್ಚೆತ್ತುಕೊಳ್ಳಿ, ದೇವ್ರೇ ನನ್ನನ್ನ ಕ್ಷಮಿಸೆಂಬುದಾಗಿ. ಯಾಕೆಂದ್ರೆ ಏನೋ ಗೊತ್ತಿಲ್ಲ, ಪವಿತ್ರಾತ್ಮನು ಬಹಳ ದುಃಖ ಪಡ್ತಾ ಇದ್ದಾನ್ರಿ ಈ ವಿಷಯದಲ್ಲಿ. ದಯವಿಟ್ಟು ಬ್ರದರ್ಸ್, ಸಿಸ್ಟರ್ಸ್ ಯೋಚನೆ ಮಾಡ್ಕೊಳ್ರಿ. ಯಾಕೆಂದ್ರೆ ನಿನ್ನನ್ನ ಪ್ರದರ್ಶನ ಮಾಡುವಂತ ಸ್ಥಳ ಇದಲ್ಲ. ಹಂಗೆ ಪ್ರದರ್ಶನ ಮಾಡ್ಬೇಕಂತೇಳಿ ಸೌಲನು ಬಂದ, ಹಂಗೆ ಪ್ರದರ್ಶನ ಮಾಡ್ಬೇಕಂತೇಳಿ ಬುಚ್ಚಿಯನ್ನು ಬಂದ, ಹಂಗೆ ಪ್ರದರ್ಶನ ಮಾಡ್ಬೇಕಂತೇಳಿ ಇಲ್ಲಿ ಪರಿಸಾಯನು ಕೂಡ ಬರ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾವತ್ತಾದ್ರೂ ಮನ ಒಡೆದಿದೆಯಾ? ಪರಿಶುದ್ಧಾತ್ಮನೇ, ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರದವರೆಗೆ ಎಲ್ಲೆಲ್ಲಿ ಹೋಗಿ ಬಂದಿದೀಯ? ದೇವ್ರ ಜೊತೆಗಿಲ್ಲ ಅನ್ನುವಂತ ಅರಿವಿಲ್ಲದೆ ಅಲಿದಾಡಿದೀಯ? ಸಭಾಪಾಲಕರು ನೋಡಿಲ್ಲ, ಮನೆಯವ್ರು ನೋಡಿಲ್ಲ, ಅಯ್ಯೋ ನನ್ನ ಬಂಧುಗಳು ನನ್ನನ್ನು ನೋಡಿಲ್ಲ, ನನ್ನ ಸ್ನೇಹಿತರು ನನ್ನನ್ನು ನೋಡಿಲ್ಲ, ಯಾರಿದ್ದಾರೆ ನನ್ನನ್ನು ನೋಡ್ಲಿಕ್ಕೆ ಅನ್ಕೊಂಡ್ ನೀನೇನಾದ್ರೂ ಮಾಡಿರುವುದಾದ್ರೆ ಕರ್ತನೆ ಗ್ರಂಥದಲ್ಲಿ ಒಂದು ವಾಕ್ಯ ಹೀಗೆ ಬರೀತಾ ಇದೆ, ಎಲ್ಲವನ್ನ ನೋಡುವಂತ ಒಂದು ಕಣ್ಣಿದೆ. ಆ ಕಣ್ಣು ಹೇಗಿದೆ ಅಂದ್ರೆ ಬೆಂಕಿಯ ಉರಿ ಅಂತಿರೋ ಕಣ್ಣಿದೆ ಅಂತ್ರಿ. ಹಲ್ಲೆಲೂಯಾ. ಆ ಕಣ್ಣಿಗೆ ನೀನ್ ಬೀಳ್ಬೇಡ, ಕಣ್ಣಿಗೆ ವಿರೋಧವಾಗಿ ಪಾಪ ಮಾಡ್ಬೇಡ. ಕಣ್ಣನ್ನ ಏನಂದ್ರೆ ನಿನ್ನ ದೃಷ್ಟಿಗೆ ನಿನ್ನ ಪಾಪಗಳು ಬೀಳದಂತೆ ಎಚ್ಚರಿಕೆಯನ್ನ ವಹಿಸಲಿಕ್ಕೆ, ಎಚ್ಚೆತ್ತುಕೊಳ್ಳಲಿಕ್ಕೆ ಪವಿತ್ರಾತ್ಮನ ಸಹಾಯವನ್ನ ಕೇಳಿ ಪರಿಶುದ್ಧತೆಯಲ್ಲಿ ದೇವರ ಆತ್ಮನ ಆಲೋಚನೆಗಳ ಮಧ್ಯದಲ್ಲಿ ನಡೆಸಿಕೊಳ್ಳುವಂತವನು ನೀನಿರುವುದಾದ್ರೆ ಅವತ್ತು ಆ ಕುಗ್ಗದವನು ಪರಲೋಕದ ಕಡೆಗೆ ಕಣ್ಣೆತ್ತಿ ನೋಡ್ಲಿಕ್ಕೆ ಅವನಿಗೆ ಆಗ್ತಾ ಇಲ್ಲ. ಕಾರಣ ಅವನು ಒಳಗಡೆ ಪಶ್ಚಾತ್ತಾಪ ಉಂಟಾಗಿ. ಇವತ್ತು ನಾನು ನೀನು ಏನು ದೊಡ್ಡ ಪಂತ್ರಲ್ಲ, ದೊಡ್ಡ ಪರಿಶುದ್ಧರಲ್ಲ, ಹೌದಾ?
ನಾವೆಲ್ಲರೂ ಪಾಪ ಮಾಡಿದಂತವರೇ. ತಪ್ಪು ಮಾಡೋದು ಸಹಜ, ಆದ್ರೆ ಅದನ್ನ ಪದೇ ಪದೇ ಮಾಡ್ತಾ ಹೋಗೋದು ನಿನ್ನ ಆತ್ಮಿಕ ಜೀವಿತಕ್ಕೆ ಅದೇನಾಗಿರುತ್ತೆ, ನಷ್ಟವನ್ನ ಉಂಟು ಮಾಡುವಂತದ್ದಾಗಿದೆ. ನೀನ್ ಪಾಪ ಮಾಡ್ತಾ ಇದೀಯ ಸಹೋದರ ಸಹೋದರಿ, ಆದ್ರೆ ನಿಮ್ಮ ಮಕ್ಕಳಿಗೆ ದೇವರ ಕೋಪವನ್ನ ಕೂಡಿಸಿಡ್ತಾ ಇದ್ದೀರಿ. ಏನ್ ಕೂಡಿಸ್ತಾ ಇದ್ದೀರಿ? ನೀನ್ ಸುಳ್ಳು ಹೇಳಿ ಆಸ್ತಿ ಮಾಡ್ತಾ ಇರ್ಬೋದು, ನೀನ್ ಸುಳ್ಳು ಹೇಳಿ ಬಿಸ್ನೆಸ್ ಮಾಡ್ತಾ ಇರ್ಬೋದು, ನೀನ್ ಸುಳ್ಳು ಹೇಳಿ ಅನ್ಯಾಯ ಮಾಡಿ ಏನೇನೋ ಮಾಡ್ತಾ ಇರ್ಬೋದು, ಏನೇನೋ ಉಳಿಸ್ತಾ ಇರ್ಬೋದು. ಅದ್ರೊಟ್ಟಿಗೆ ಒಂದು ನೆನಪಿರ್ಲಿ, ದೇವರ ಕೋಪವನ್ನ ನಿನಗೂ ನಿನ್ನ ಸಂತತಿಗೂ ನೀನ್ ಕೂಡಿಟ್ಕೊಳ್ತಾ ಇದೀಯಾ. ಅದನ್ನ ಬಿಟ್ಟು ಬಿಟ್ಟು ದೇವರ ಕೃಪೆಯನ್ನ ಕೂಡಿಟ್ಕೊಳ್ಳೋಕೆ ಮನಸ್ಸು ಮಾಡು. ಏನೇ ಮಾಡ್ಬೇಕಾದ್ರೂ ದೇವರ ಆಲೋಚನೆಗಳನ್ನ ಕೇಳು. ಈ ಜ್ಞಾನೋಕ್ತಿ 3ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತೆ, ಕಂದ ನನ್ನ ಉಪದೇಶವನ್ನ ಮರೆಯಬೇಡ. ಎಷ್ಟು ಸಾರಿ ಮರ್ತಿದೀಯಾ? ಎಷ್ಟು ಸಾರಿ ಅದು ಗೊತ್ತಿದ್ರು ಅದನ್ನ ಮೀರಿ ನಡೆದಿದೀಯಾ? ಯೋಚನೆ ಮಾಡಿಕೊ. ನಮ್ ಸಭೆಯಲ್ಲಿ ಒಂದು ಹಿರಿಯರಿದ್ದಾರೆ. ಹೋದ್ ಸಾರಿ ಮದ್ವೆಗೆ ಬಂದಿದ್ರು ಅವ್ರು ಗುರುವಾರ ದಿನ. ಅವರು ಬಹಳ ಹುಡುಗರಂದ್ರೆ ಅವರು ತಮ್ಮ ಸ್ವಂತ ಊರನ್ನ ಈ ಕುಡಿಯೋದ್ ಸಲ್ಮಂದ್ರಿ ಸ್ವಂತ ಊರನ್ನ ಬಿಟ್ಟು 36 ವರ್ಷ ಆಗಿದ್ರಿ. ಎಷ್ಟು ವರ್ಷ ರೀ? 36 ವರ್ಷ ಆಗಿತ್ತು. 36 ವರ್ಷದಿಂದ ಬರೇ ಅಲದಾಡ್ತಾ ಇದ್ದಾರ್ರಿ. ಆ ಮಾಲಕನ ಹತ್ರ ಅಡ್ವಾನ್ಸ್ ತಗೋದು, ಇವಕ್ ಕೊಡುದು, ಈ ಮಾಲಕನ ಹತ್ರ ಅಡ್ವಾನ್ಸ್ ತಗೋದು, ಅವಕ್ ಕೊಡುದು, ಇವನ್ ಹತ್ರ 10,000 ಇಸ್ಕೊಂಡ್ರೆ ನೆಕ್ಸ್ಟ್ ಅವನ ಹತ್ರ 20,000 ಇಸ್ಕೊಳ್ಳೋದು, ಅವನಿಗೆ 10,000 ಕೊಡುದು, ಇನ್ನು 10,000 ಗುಳಂ ಮಾಡಿಬಿಡೋದು, ಮತ್ತೆ ನೆಕ್ಸ್ಟ್ ಇನ್ನೊಬ್ಬನ ಹತ್ರ 30,000 ಇಸ್ಕೊಳ್ಳೋದು, ಅವನ್ 20,000 ಕೊಡೋದು. ಹೀಗೆ ಮಾಡ್ತಾ 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 ಲಕ್ಷಾಂತರ ರೂಪಾಯಿ ತಲೆ ಮೇಲೆ ಸಾಲಗಳನ್ನ ಇಟ್ಕೊಂಡು ಚಿಕ್ಕ ಚಿಕ್ಕ ಮಕ್ಕಳನ್ನ ಸಾಕ್ಲಿಕ್ಕಾಗದೆ ಬಹಳ ಹೋರಾಟದಿಂದ ಜೀವಿಸ್ತಾ ಇರುವಂತ ಆ ಮನುಷ್ಯನು 2018ರಲ್ಲಿ ನಮಗೆ ಪರಿಚಯವಾದ. ಆ ಮನುಷ್ಯನ ಮಕ್ಕಳು ನಮ್ಮ ಹತ್ರ ಬಂದ್ರು, ದೇವರ ವಾಕ್ಯ ಕೇಳ್ತಾ ಇದ್ರು, ಪ್ರಾರ್ಥನೆ ಮಾಡಿಸ್ಕೊಳ್ತಾ ಇದ್ರು, ಬೈಬಲ್ ಅನ್ನ ಓದ್ತಾ ಇದ್ರು. ಒಂದು ದಿನ ಹೀಗೆ ಮಾತಾಡ್ಬೇಕಾದ್ರೆ ನನಗೊಂದು ವಾಕ್ಯ ಆಲೋಚನೆ ಕೊಡ್ತೇನಂದ್ರೆ, ತಂದೆ ತಾಯಿ ಮಾಡುವಂತ ಪಾಪ 3 ತಲೆಮಾರುಗಳವರೆಗೆ ಒಂದು ಸಂತತಿಯನ್ನ ಹಿಡಿದಿಟ್ಟಿರುತ್ತೆ. ನಾನು ಆ ಹುಡುಗರಿದ್ದಾಗ ನಾನು ನಾರ್ಮಲ್ ಆಗಿ ದೇವರ ವಾಕ್ಯ ಹೇಳ್ತಾ ಮಾತಾಡ್ತಾ ಇರ್ಬೇಕಾದ್ರೆ ಆ 2 ಯೌವನಸ್ಥ ಹುಡುಗರು ತಂದೆನ ಅವತ್ತು ಸಂಜೆ ಮುಂದ್ಗಡೆ ಕುಂಡ್ರಿಸ್ಕೊಂಡಿದ್ದಾರೆ. ತಂದೆನ ಮುಂದೆ ಕುಂಡ್ರಿಸ್ಕೊಂಡು ಅವ್ರು ಕೇಳಿದ್ದಾರೆ, ಅಪ್ಪ ನಾವು ಸುಖವಾಗಿರ್ಬೇಕಾ ಬ್ಯಾಡ್ವಾ? ಅವಾಗ ತಂದೆ ಕಣ್ಣಲ್ಲಿ ನೀರ್ ಬಂತು. ಯಾವತ್ತು ಕೇಳದೆ ಇರುವಂತ ನನ್ ಮಕ್ಕಳು 2 ಒಂದೇ ಸಾರಿ ಬಂದ್ ನನ್ನನ್ನು ಕೇಳ್ತಾ ಇದಾರಲ್ಲ, ಏನಿದು? ಹೌದಪ್ಪ, ನೀವು ಸುಖವಾಗಿರ್ಬೇಕಂತ ಇಷ್ಟೆಲ್ಲಾ ಮಾಡ್ತಾ ಇದ್ದೀನಿ, ದುಡಿತಾ ಇದ್ದೀನಿ. ಆದ್ರೆ ಇವತ್ತು ನಾವು ದೇವರ ಸೇವಕರ ಹತ್ರ ಹೋಗಿದ್ದೀವಿ. ಅಲ್ಲಿ ಅವ್ರು ಹೇಳಿದ್ರು, ತಂದೆ ತಾಯಿ ಮಾಡುವಂತ ಪಾಪ ಶಾಪಗಳು ಅದು 3 ತಲೆಗಳವರೆಗೆ ಹಿಡಿದಿಟ್ಟಿರುತ್ತೆ. ಅದರಿಂದ ನಷ್ಟಗಳು ಉಂಟಾಗತ್ತೆ, ಅದರಿಂದ ರೋಗಗಳು ಬರುತ್ತೆ, ಅದರಿಂದ ಸಮಸ್ಯೆಗಳು ಉಂಟಾಗತ್ತೆ. ಅದರಿಂದ ಅವನು ಎಲ್ಲೂ ಒಂದು ಕಡೆ ನೆಲೆ ನಿಲ್ಲೋದಿಲ್ಲ, ಅವನು ಅಲದಾಡ್ತಾ ಇರ್ತಾನೆ, ಅವನ ಜೀವಿತದಲ್ಲಿ ಆಶೀರ್ವಾದನೇ ಇರೋದಿಲ್ಲ ಎಂಬುದಾಗಿ ಹೇಳಿ ದೇವರ ಸೇವಕರು ಹೇಳಿದ್ರು. ಆದ್ರಿಂದ ಇವತ್ತು ನೀನು ಕುಡಿತಾ ಇದ್ದೆ, ಇವತ್ತು ನೀನ್ ಶರೀರವನ್ನ ಹಾಳು ಮಾಡ್ಕೊಳ್ತಾ ಇದ್ದೆ, ಇವತ್ತು ಬೇಡವಾದ ಕಾರ್ಯಗಳಲ್ಲಿ ನಿನ್ನನ್ನ ನೀನು ತೊಡಗಿಸ್ಕೊಳ್ತಾ ಇದ್ದೆ. ನಿನ್ನನ್ನ ನೀನು ಸರಿಪಡಿಸಿಕೊಂಡ್ರೆ ನಮ್ಮ ಜೀವನ ಆಶೀರ್ವಾದವಾಗಿರುತ್ತೆ ಅಪ್ಪ ಎಂಬುದಾಗಲೇ ಸಹೋದರರಿಬ್ಬರು ತಂದೆಯ ಜೊತೆಗೆ ಮಾತನಾಡುವಾಗ ತಂದೆ ಅಳಲಿಕ್ಕೆ ಆರಂಭ ಮಾಡಿದಂತೆ. ನಾನು ಎಷ್ಟೋ ದೇವಸ್ಥಾನಗಳಿಗೆ ಹೋಗಿದ್ದೇನೆ, ಎಷ್ಟೋ ದೇವರಿಗೆ ಹರಕೆ ಹೊಂದ್ಕೊಂಡಿದ್ದೇನೆ, ಎಷ್ಟೋ ದೇವರ ಹತ್ರ ನಾನು ಬೇಡಿಕೆಗಳನ್ನ ಇಟ್ಟಿದ್ದೇನೆ. ಆದ್ರೆ ಯಾವ ದೇವರು ಇಂಥ ಒಂದು ಆಲೋಚನೆಗಳನ್ನ ನನಗ್ ಕೊಡ್ಲಿಲ್ಲ. ಆದ್ರೆ ನೀವು ಹೋಗಿರುವಂತ ದೇವರು ಇಂಥ ಆಲೋಚನೆ ಕೊಟ್ಟಿದ್ದಾನಂದ್ರೆ ಇವತ್ತೇ ಲಾಸ್ಟ್. ನಾನು ಮಟಕ ಆಡೋದಿಲ್ಲ, ಗಾಂಜಾ ಸೇದೋದಿಲ್ಲ, ಕುಡಿಯೋದಿಲ್ಲ ಎಂಬುದಾಗಲಿ 2018ರಲ್ಲಿ ರಕ್ಷಣೆ ಹೊಂದಿಕೊಂಡ್ರು. ಹಲ್ಲೆಲೂಯಾ. 36 ವರ್ಷ ಆಗಿತ್ತು ಸ್ವಂತ ಊರನ್ನ ಬಿಟ್ಟು, ಜಮೀನನ್ನ ಬಿಟ್ಟು. ಆದ್ರೆ ಕಳೆದ 4 ವರ್ಷದಲ್ಲಿ ಸ್ವಂತ ಊರಿಗೆ ಹೋಗಿ ತಮ್ಮದೇ ಆದಂತ ಒಂದು ಮನೆಯನ್ನ ಮಾಡಿ, ತಮ್ಮದೇ ಆದಂತ ಹೊಲದಲ್ಲಿ ಬೀಜಗಳನ್ನ ಬಿತ್ತಿ ಇವತ್ತು ಆಶೀರ್ವಾದವನ್ನ ಹೊಂದಿಕೊಂಡಿದ್ದಾರೆ. ಕಾರಣ ಏನಂದ್ರೆ ದೇವರ ವಾಕ್ಯವನ್ನ ಕೇಳುವಾಗ ಪಶ್ಚಾತ್ತಾಪದ ಹೃದಯ ನಮಗೆ ಬರಬೇಕು. ತಂದೆಗೆ ಮಕ್ಕಳು ಮಾತನಾಡುವಾಗ ಅವನ ಹೃದಯ ಒಡಿತು. ಹೌದಲ್ವಾ? 36 ವರ್ಷಗಳಿಂದ ನಾನು ಅಲೆದಾಡ್ತಾ ಇದ್ದೇನೆ.
ನನ್ನ ಜೀವಿತ ಸ್ಥಿರವಾಗ್ಲಿಲ್ಲ, ಇವ್ರು ಹೇಳೋದ್ ಸರಿ ಇದೆ, ಜೀವನ ಸರಿಪಡಿಸ್ಕೊಳ್ಳೋಣ, ಬೇಡ ಇನ್ ಹಳೆ ಜೀವಿತ ಎಂಬುದಾಗಿ ಯೋಚನೆ ಮಾಡ್ಕೊಂಡು ತಮ್ಮ ಕುಡುಕತನದಿಂದ ಬಿಡುಗಡೆ ಹೊಂದಿ ಕರ್ತನಿಗೆ ಮೆಚ್ಚುಗೆ ಉಳ್ಳವರಾಗಿ ಇವತ್ತು ಜೀವಿಸ್ತಾ ಇದ್ದಾರೆ. ಯಾಕೆಂದ್ರೆ ದೇವರು ನಿಮ್ಮ ಯಜ್ಞ ಹೋಮಗಳನ್ನ ಮೆಚ್ಚುತ್ತಾ ಇಲ್ಲ, ದೇವರು ನಿಮ್ಮ ಕಾಣಿಕೆಗಳನ್ನ ಮೆಚ್ಚುತ್ತಾ ಇಲ್ಲ, ದೇವರು ನೀವು ಇಲ್ಲಿ ಬಂದು ಮೈಕ್ ಹಿಡಿದುಕೊಳ್ಳೋದನ್ನ ಮೆಚ್ಚುತ್ತಾ ಇಲ್ಲ, ದೇವರು ನೀವು ಇಲ್ಲಿ ಬಂದು ಮ್ಯೂಸಿಷಿಯನ್ ಅನ್ನ ನುಡಿಸೋದನ್ನ ಮೆಚ್ಚುತ್ತಾ ಇಲ್ಲ, ದೇವರು ನೀವೇನೋ ಬೈಬಲ್ ಅನ್ನ ಚೆನ್ನಾಗಿ ಕವರ್ ಹಾಕೊಂಡು ಅದನ್ನ ಚೆನ್ನಾಗಿ ಇರುವುದನ್ನ ದೇವರು ಮೆಚ್ಚುತ್ತಾ ಇಲ್ಲ. ದೇವರು ಮೆಚ್ಚುವಂತದ್ದು ಇದರಲ್ಲಿ ಏನೆಲ್ಲ ಬರೆದಿದೆಯೋ ಅದನ್ನ ಯಾವನು ಕೈಗೊಂಡು ನಡೆಯುತ್ತಾನೋ ಅವನನ್ನ ಮಾತ್ರ ಮೆಚ್ಚಿ ಆಶೀರ್ವದಿಸುವ ದೇವರಾಗಿದ್ದಾನೆ. ಉಜ್ಜೀಯನು ದೇವರ ಮಾತನ್ನ ಕೇಳದೆ ಹೋದ, ಒಂದೇ ದಿನದಲ್ಲಿ ಕುಷ್ಠ ಬಂತು. ಬೈಬಲ್ ವಾಕ್ಯ ಹೇಳುತ್ತೆ, ಸಾಯುವವರೆಗೂ ಅವನ ಕುಷ್ಠ ಅವನನ್ನ ಬಿಡಲೇ ಇಲ್ಲ. ಪ್ರಿಯ ದೇವ ಜನರೇ, ಇನ್ನು ಆರಾಧನೆಗೆ ಬರ್ತಾ ಇರುವಂತದ್ದು, ಪ್ರಸಂಗ ಪೀಠದಲ್ಲಿ ಮುಂದೆ ನಿಂತ್ಕೊಳ್ತಾ ಇರುವಂತದ್ದು, ಮುಂದೊಂದು ದಿನ ನೀನ್ ದೇವರ ಆಜ್ಞೆ ಕೈಗೊಂಡು ನಡೆಯದೆ ಹೋದ್ರೆ ರೋಗಕ್ಕೆ ತುತ್ತಾಗುವುದಕ್ಕಾಗೆಲ್ಲ ಯೋಚನೆ ಮಾಡಿಕೊಳ್ಳಿ. ಯಾಕೆಂದ್ರೆ ಯಾವ ವ್ಯಕ್ತಿ ದೇವರ ಮಾತನ್ನ ಕೇಳ್ತಾನೋ ಅವನನ್ನ ದೇವರು ಅದ್ಭುತವಾಗಿ ನಡೆಸಿ. ಅವನ ಮುಂದೆ ಎಂತ ಕೋಟೆ ಇದ್ರು ಅವನು ದೇವರಿಗೆ ವಿಧೇಯನಾಗುವುದಾದ್ರೆ ಅವನನ್ನ ದೊಡ್ಡದಾಗಿ ಜಯವುಳ್ಳ ಕರ್ತನು ಜಯಶಾಲಿಯಾಗಿ ಅವನನ್ನ ಮಾರ್ಪಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ. ದಾವೀದ ಗೋಲ್ಯಾತನ ವಿಷಯದಲ್ಲಿ ನಿಮಗೆ ಗೊತ್ತು, ಗೋಲ್ಯಾತನಿಗೆ ಆ ಒಂದು ದುರಂಕಾರ, ಏನೋ ನೀನು ಚಿಕ್ಕ ಹುಡುಗ ನನ್ ಮುಂದೆ ಹಿಂಗ್ ಬರ್ತಾ ಇದ್ಯಾ, ಆದ್ರೆ ದಾವೀದ ಹೇಳಿರುವಂತದ್ದು, ನಾನ್ ಚಿಕ್ಕವನು ಆದ್ರೆ ನನ್ನೊಳಗಡೆ ಇರುವಂತವನು ದೊಡ್ಡವನಾಗಿದ್ದಾನೆ ಎಂಬುದಾಗಿ ಹೇಳುವಂತವ್ರು ಇವತ್ತು ದೇವರಿಗೆ ಬೇಕಾಗಿದ್ದಾರೆ. ನಾನು ದೊಡ್ಡವನು, ನನ್ನ ಜ್ಞಾನ ದೊಡ್ಡದು, ನನ್ನ ತಿಳುವಳಿಕೆ ದೊಡ್ಡದು, ನನ್ನ ಆರಾಧನೆ ದೊಡ್ಡದು, ನನ್ನ ಪ್ರಸಂಗ ದೊಡ್ಡದು, ನನ್ನ ಒಂದು ಸತ್ಯವೇದ ಅಧ್ಯಯನ ದೊಡ್ಡದು ಎಂಬುದಾಗಿ ಹೇಳುವಂತವರನ್ನ ದೇವರು ಮೆಚ್ಚುತ್ತಾ ಇಲ್ಲ. ನಾನು ತಿಳುವಳಿಕೆ ಉಳ್ಳವನು ಇಲ್ಲದೆ ಇರಬಹುದು, ನಾನು ಜ್ಞಾನವಿಲ್ಲದೆ ಇರುವಂತವನಾಗಿರ್ಬಹುದು, ನಾನು ಬಲಿಷ್ಠನಾಗದೆ ಇರುವಂತವನಾಗಿರ್ಬಹುದು, ಆದ್ರೆ ನನ್ನೊಳಗಡೆ ಇರುವಂತವನು ಬಹಳ ಬಲವುಳ್ಳ ದೇವರಾಗಿದ್ದಾನೆ. ಆ ದೇವರ ಮಾತನ್ನ ಕೇಳಿ ಆ ದೇವರ ಆಲೋಚನೆಗೆ ಒಳಗಾಗ್ರಿ. ಪೌಲನು ಯಾವಾಗ ದೇವರನ್ನ ಸರ್ವಸ್ವ ಅಂತೇಳಿ ಅನ್ಕೊಂಡು ದೇವರ ಮಾತಿಗೆ ತನ್ನನ್ನ ತಾನು ಒಪ್ಪಿಸಿಕೊಟ್ಟನು, ಎಲ್ಲವನ್ನ ನಷ್ಟ ಎಂಬುದಾಗಿ ಎನಿಸಿತು. ಅದಕ್ಕೆ ಒಂದು ಹಾಡು ಹೀಗೆ ಬರೆಯಲ್ಪಟ್ಟಿದೆ. ಒಬ್ಬ ಭಕ್ತನು ಹೇಳ್ತಾನೆ, ಬಹಳ ಸುಂದರವಾಗಿ ಆ ಹಾಡನ್ನ ರಚಿಸಿದ್ದಾನೆ. ಲಾಭವನ್ನೆಲ್ಲ ನಷ್ಟವೆಂದೆನಿಸಿ ಪೌಲನಾಗೆ ನಿನ್ನನ್ನು ನಾ ಸ್ತುತಿಸಿ, ಪೌಲನಾಗೆ ನಿನ್ನನ್ನು ನಾ ಸ್ತುತಿಸಿ, ಸ್ತೋತ್ರ ಎಂದು ನಾ ಹಾಡುವೆ, ನಿಮ್ಮನ್ನೇ ಸ್ತುತಿ ಮಾಡುವೆ. ಪೌಲನ ಹಾಗೆ ಇವತ್ತಿನ ಸೇವೆಗಳು ಬೇಕು. ಪೌಲನ ಹಾಗೆ ಇವತ್ತು ಅಧ್ಯಯನ ಮಾಡುವಂತವರು ಬೇಕು. ಪೌಲನ ಹಾಗೆ ದೇವರ ಮಾತನ್ನ ಕೇಳುವಂತವ್ರು ಬೇಕು. ಪೌಲನ ಹಾಗೆ ಇವತ್ತು ನಷ್ಟ ಪಡಿಸಿಕೊಳ್ಳುವಂತವ್ರು ಬೇಕು. ಪೌಲನ ಹಾಗೆ ತನ್ನನ್ನ ಪ್ರಚುರಪಡಿಸದೆ ತನ್ನ ದೇವರನ್ನೇ ಪ್ರಚುರಪಡಿಸುವಂತವರು ಇವತ್ತು ಬೇಕಾಗಿದ್ದಾರೆ. ಅವ್ರು ಇಲ್ಲಿ ಇರುವುದಾದ್ರೆ ನಾನ್ ದೇವರಿಗೆ ಸ್ತೋತ್ರ ಹೇಳ್ತೇನೆ. ಯಾಕೆಂದ್ರೆ ಆ ಮನುಷ್ಯನು ಪಶ್ಚಾತ್ತಾಪದಿಂದ ಏನ್ ಮಾಡ್ತಾ ಇದ್ದಾನೆ, ದೇವಾಲಯದೊಳಗಡೆ ಹೋಗಿ ಕಣ್ಣೆತ್ತಿ ನೋಡ್ಲಿಕ್ಕಾಗದೆ ಪರಲೋಕದಲ್ಲಿರುವ ದೇವರೇ ಅಂತೇಳಿ ಅವನು ಕೂಗ್ತಾ ಇದ್ದಾನೆ. ಒಂದೇ ಒಂದು ಕೂಗು ಸಾಕಾಗಿದೆ. ಹಲ್ಲೆಲೂಯಾ. ಆ ಒಂದೇ ಒಂದು ಕೂಗು ಸಾಕಾಗಿತ್ತು. ಪರಲೋಕ ತೆರೆಯಲ್ಪಟ್ಟಿತ್ತು. ನೀತಿವಂತನನ್ನಾಗಿ ಅವನನ್ನ ಮಾಡಿ ನೀನು ಕೊಡೋದ್ರಿಂದ ನೀತಿವಂತನಾಗೋದಿಲ್ಲ ಸಹೋದರ. ನೀನು ಉಪವಾಸ ಮಾಡೋದ್ರಿಂದ ನೀತಿವಂತನಾಗೋದಿಲ್ಲ. ನೀನು ಸಭೆಗೆ ಬರುವುದರಿಂದ ನೀತಿವಂತನಾಗುವುದಿಲ್ಲ.
ದೇವರಿಗೆ ವಿಧೇಯನಾಗಿ ಮನ ಮುರಿದ ಆಲೋಚನೆಗಳಿಂದ ಹೃದಯ ಒಡೆದವರಾಗಿ ಕೂಗುವುದಾದ್ರೆ ಆ ಕೂಗನ್ನ ಕೇಳದೆ ನಮ್ಮ ದೇವರು ಸುಮ್ನೆ ಕುಳಿತುಕೊಂಡಂತ ದೇವರಲ್ಲ. ಅಂತ ಕೂಗು ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 5ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಕೂಗುವವರ ಶಬ್ದಕ್ಕೆ ಪರಲೋಕದ ಅಸ್ಥಿ ವಾರಗಳು ಕದಲಿಸಲ್ಪಟ್ಟವು. ನಿನ್ನ ಕೂಗು ಪರಲೋಕವನ್ನೇ ಕದಲಿಸ್ಬೇಕು. ಅಂತ ಕೂಗಾಗ್ಬೇಕಂದ್ರೆ ಮನ ಒಡೆದಂತ ಮನುಷ್ಯನು, ಮನ ಮುರಿದಂತ ಮನುಷ್ಯನು ನೀನಾಗಿ, ಜಜ್ಜಲ್ಪಟ್ಟಂತ ಮನುಷ್ಯನು ನೀನಾಗಿ, ಏನಂದ್ರೆ ಒಪ್ಪಿಸಲ್ಪಟ್ಟಂತ ಮನುಷ್ಯನು ನೀನಾಗಿ ಸಮರ್ಪಣೆಯೊಂದಿಗೆ ಹೋಗು ಕರ್ತನನ್ನ ಕೂಗುವುದಾದ್ರೆ ಪರಲೋಕ ತೆರೆಯುವಂತದ್ದಾಗಿದೆ. ಆಮೇಲೆ ಅದು ಬಿಟ್ಟು ನೀನ್ ಎಷ್ಟೇ ಕಿರ್ಚಾಡಿದ್ರು, ಅದು ಬಿಟ್ಟು ನೀನ್ ಎಷ್ಟೇ ಹಾಡು ಹಾಡಿದ್ರು, ಅದು ಬಿಟ್ಟು ನೀನ್ ಎಷ್ಟೇ ಆರಾಧನೆ ಮಾಡಿದ್ರು ಪರಲೋಕ ತೆರೆಯೋದಿಲ್ಲ. ಪರಲೋಕ ತೆರೆಯುವಂತದ್ದು ಒಂದಕ್ಕೆ ಮಾತ್ರ, ಮನ ಒಡೆದವರಾಗಿ ಪ್ರಾರ್ಥಿಸುವಂತವರಿಗೆ ಮಾತ್ರ ಪರಲೋಕ ತೆರೆಯುವಂತ. ಹಲ್ಲೆಲೂಯಾ. ನಾನೇ 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 ಅನ್ಕೊಂಡು ಹೋಗುವುದಾದ್ರೆ ಪರಲೋಕ ತೆರೆಯೋದಿಲ್ಲ. ಅನೇಕ ನಷ್ಟದ ಬಾಗಿಲುಗಳು ತೆರೆಯುತ್ತೆ, ಅನೇಕ ರೋಗದ ಬಾಗಿಲುಗಳು ತೆರೆಯುತ್ತೆ, ಅನೇಕ ಹಿಂಸೆಗಳ ಬಾಗಿಲು ತೆರೆಯುತ್ತೆ, ಅನೇಕ ಅಸಮಾಧಾನದ ಬಾಗಿಲುಗಳು ತೆರೆಯುತ್ತೆ. ಪ್ರಿಯ ಸಭೆಯೇ, ನೀನೇ ಯೋಚನೆ ಮಾಡಿಕೊ, ನಿನಗೋಸ್ಕರ ಯಾವ ಬಾಗಿಲು ತೆರೆಯಬೇಕೆಂಬುದಾಗಿ ಯೋಚನೆ ಮಾಡಿಕೊಳ್ಳೋಣ. ಇವತ್ತು ನಿನ್ನನ್ನ ದೇವ್ರು ಕರೆದಾಗ ನೀನ್ ಹೇಗಿದ್ದೆ? ಉಜ್ಜಿಯನು 16 ವರ್ಷದ ಬಾಲಕ, ಸೌಲನು ಕತ್ತೆ ಹುಡುಕುತ್ತಾ ಬಂದಿರುವಂತ ವ್ಯಕ್ತಿಯಾಗಿದ್ದೆ. ನಿನ್ನ ದೇವ್ರು ಕರೆದಾಗ ನೀನ್ ಹೇಗಿದ್ದೆ? ನಿನ್ನನ್ನ ಒಪ್ಪಿಸಿ ಕೊಡಲಿಕ್ಕೆ ನೀನ್ ಯೋಚನೆ ಮಾಡ್ಕೋ. ಉಜ್ಜಿಯನ ಹಾಗೆ ನಾಶವಾಗುವುದಕ್ಕಾಗಿ ಸಭೆಗೆ ಬರ್ತಾ ಇಲ್ಲ, ಸೌಲನ ಹಾಗೆ ಮರಣ ಹೊಂದುವುದಕ್ಕಾಗಿ ಸಭೆಗೆ ಬರ್ತಾ ಇಲ್ಲ. ನೀನ್ ಸಭೆಗೆ ಬರ್ತಾ ಇರುವಂತದ್ದು ಪರಲೋಕವನ್ನ ನೋಡ್ಬೇಕು, ಪರಲೋಕದಲ್ಲಿ ಇರುವಂತ ದೇವರ ಮಹಿಮೆಯನ್ನ ಈ ಭೂಲೋಕಕ್ಕೆ ತರಿಸ್ಬೇಕು. ಪರಲೋಕದಲ್ಲಿ ದೂತರು ಸ್ತುತಿಸ್ತಾರೆ. ಆ ಸ್ತೋತ್ರ ಆರಾಧನೆಯನ್ನ ಬಿಟ್ಟು ಈ ಹಳೆ ರೊಳ್ಳೆ ಸಭೆಯಲ್ಲಿ ದೇವರು ಇಳಿದು ಬರ್ಬೇಕಂತೇಳಿ ಆರಾಧನೆ ಮಾಡುವುದಕ್ಕೋಸ್ಕರ ನೀವು ಬರ್ತಾ ಇದ್ದೀರಾ? ಚಪ್ಪಾಳೆ ತಟ್ಟಿ ದೇವರಿಗೆ ಒಂದು ಮಹಿಮೆಯನ್ನ ಸಲ್ಲಿಸೋಣ. ಹಕ್ಕದಲ್ಲಿರೋರು ಕೈ ಕೊಟ್ಟೇಳು. ನಾನು ಆರಾಧನೆ ಮಾಡ್ಲಿಕ್ಕೆ, ನಾನು ಪ್ರಾರ್ಥನೆ ಮಾಡ್ಲಿಕ್ಕೆ, ನಾನು ಸಬ್ಬತ್ ದಿನದಲ್ಲಿ ಸಭೆಗೆ ಬರುವಂತ ಉದ್ದೇಶವೇನಂದ್ರೆ ಪರಲೋಕದಲ್ಲಿ ಸಾವಿರಾರು ದೂತರ ಮಧ್ಯದಲ್ಲಿ ಸಿಂಹಾಸನ ರೂಢನಾಗಿರುವ ದೇವರು ಅವರ ಆರಾಧನೆಯಲ್ಲಿ ಕುಳಿತುಕೊಂಡಿದ್ರು ಕೂಡ ನಮ್ಮ ಆರಾಧನೆ ಅಂದರೆ ಹಳೆ ರುಳಿ ಸಭೆಯಲ್ಲಿ ಸಿಂಹಾಸನ ರೂಢನಾಗಿ ಕಾಣಿಸಿಕೊಳ್ಳಬೇಕೆಂಬ ಆರಾಧನೆಯನ್ನ ನಾನು, ನೀನು, ನಾವೆಲ್ಲರೂ ಸೇರಿ ಆರಾಧನೆ ಮಾಡೋಣ. ದೇವರು ಪರಲೋಕವನ್ನ ಮರಿಬೇಕು. ಒಂದು ನಿಮಿಷ ದಾವೀದನನ್ನೇ ದೇವರು ಮರಿಬೇಕು. ಹಾಗೆ ನಾವು ಆರಾಧನೆ ಮಾಡೋಣ, ಹಾಗೆ ನಾವು ಆರಾಧನೆ ಮಾಡೋಣ.